ಹಾಯ್ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಏನ್ ಮಾಡೋಣ ನಾವು ಅಂದಾಜು ಬೆಲೆಯ ಬಗ್ಗೆ ತಿಳ್ಕೊಳಂತ. ಏನು ಅಂದಾಜು ಬೆಲೆಯ ಬಗ್ಗೆ ತಿಳ್ಕೊಳಂತ. ಫಸ್ಟ್ ಸಾಮಾನ್ಯವಾಗಿ ಅಂದಾಜು ಬೆಲೆ ಅಂದ್ರೆ ಏನು ಅಂತ ಹೇಗೆ ನೋಡ್ತಾ ಹೋಗೋಣಂತ. ಏನಪ್ಪಾ ಅಂದಾಜು ಬೆಲೆ ಅಂತ ಹೇಗೆ ನೋಡೋದಾದ್ರ, ಸಾಮಾನ್ಯವಾಗಿ ಈ ಅಂದಾಜು ಅನ್ನುವ ಪದವನ್ನ ನಮ್ಮ ದಿನನಿತ್ಯ ಜೀವನದೊಳಗ ನಾವೇನ್ ಮಾಡ್ತೇವಿ, ಸಾಮಾನ್ಯವಾಗಿ ಒಂದಲ್ಲ ಒಂದು ಕಡೆ ಏನ್ ಮಾಡ್ತಿರ್ತೀವಿ, ಬಳಸ್ತಿರ್ತೇವಿ ಈ ಪದವನ್ನ. ಹೌದಾ? ಸಾಮಾನ್ಯವಾಗಿ ಹೇಳ್ಬೇಕಾಗಿತ್ತಂದ್ರೆ ನಿಮ್ ಹತ್ರ 999 ರೂಪಾಯಿ ಇರ್ತೈತಿ. ಇದು ಎಷ್ಟೈತಿ ಅಂತ ಹೇಗೆ ಕೇಳಿದ್ರೆ ರೊಕ್ಕ ಎನ್ಸಾಕ್ ಬರಲ್ಲ ನಿಮ್ಗೆ. ಅವಾಗ ಏನ್ ಮಾಡ್ತೀರಿ, ಅಂದಾಜ್ 1,000 ರೂಪಾಯಿ ಅದಾವು ಅಂತ ಹೇಗೆ ಹೇಳ್ಬಿಡ್ತಾರೆ. ಹೌದಾ? ಅದೇ ರೀತಿ ಒಂದು 9,894 ರೂಪಾಯಿ ಇರ್ತದೆ. ಎಷ್ಟು ಹೋದಪ್ಪ ನಿಮ್ ದುಡ್ಡು ಅಂತ ಹೇಗೆ ಕೇಳ್ಬೋದು. ಒಂದು ಮಿನಿಮಮ್ ಅಂದ್ರೆ ಒಂದು ಅಜ್ಮಾಸ್ ಒಂದು 10,000 ರೂಪಾಯಿ ಅದಾವು ಅಂತ ಹೇಗೆ ಹೇಳ್ತಾರೆ. ಹೌದಾ? ಅದೇ ರೀತಿ ಯಾವ್ದೋ ಒಂದು ವಾಹನದ ರೇಟ್ ಇರ್ತೈತಪ್ಪ, ಅದನ್ನ ನೀವು ಕೇಳಿಸ್ಕೊಂಡಿರ್ತೀರಿ, ಇಷ್ಟೇ ಅಂತ ಹೇಗೆ ಎಕ್ಸಾಕ್ಟ್ ಅಮೌಂಟ್, ಅದಕ್ಕಿಷ್ಟೇ ಐತೆ ದುಡ್ಡು ಅಂತ ಹೇಗೆ. ಬಟ್ ಅವಾಗ ನೀವು ಯಾರೋ ಮತ್ತೊಬ್ರು ಕೇಳಿದಾಗ ನೆನಪಾಗಲ್ಲ. ಅವಾಗ ಏನ್ ಹೇಳ್ತಾರೆ ನೀವು, ಅದಕ್ಕೇನೋ ಒಂದು 10,80,744 ರೂಪಾಯಿ ಹೇಳಿದ್ರು. ಬಟ್ ನಿನ್ಗೆ ಅದನ್ನ ಸರಿಯಾಗಿ ನೆನಪಾಗಕತ್ತಿಲ್ಲ. ಅವಾಗ ಏನ್ ಮಾಡ್ತಿರ್ತೀನಿ ನೀನು, ಅಜ್ಮಾಸ್ ಒಂದು 11 ಲಕ್ಷ ರೂಪಾಯಿ ಹೇಳ್ಯಾರಪ್ಪ, ಅಜ್ಮಾಸ್ ಒಂದು 11 ಲಕ್ಷ ರೂಪಾಯಿ ಐತಿ ಆ ಕಾರ್ ಬೆಲೆ ಅಂತ ಹೇಗೆ ಈ ರೀತಿ ಬಳಸಿರ್ತಾರೆ ನೀವು. ಹೌದಿಲ್ಲ? ಅಂದ್ರ ನಮ್ಗ ಯಾವ್ದೋ ಒಂದು ಕೊಟ್ಟಂತ ಸಂಖ್ಯೆಯನ್ನ ನಾವು ನಿರ್ದಿಷ್ಟವಾಗಿ ಹೇಳಕ್ ಆಗ್ಲಿಕ್ಕಂದ್ರ ಅದ್ರ ಸುತ್ತಮುತ್ತಿರುವಂತ ಅಜ್ಮಾಸ್ ಬೆಲೆಯನ್ನ ನಾವೇನು ಬಳಸುವುದನ್ನ, ಅದನ್ನ ತಿಳಿಸುವುದನ್ನ ನಾವೇನಂತ ಕರಿತೀವಿ, ಅಂದಾಜು ಬೆಲೆ ಅಂತ ಹೇಗೆ ಕರಿತೀವಿ. ಅಂದಾಜು ಬೆಲೆ ಅಂತ ಹೇಗೆ ಕರಿತೀವಿ. ಏನು, ಯಾವುದೋ ಒಂದು ಸಂಖ್ಯೆಯ ಹತ್ತಿರದ ಬೆಲೆಗಳನ್ನ ಸೂಚಿಸುವುದನ್ನ ಏನಂತ ಕರಿತೀವಿ ನಾವು, ಅಂದಾಜು ಬೆಲೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಅಂದಾಜು ಬೆಲೆ ಅಂದ್ರ ಏನಂತ ಹೇಗೆ ನೋಡೋಣ ಈಗ. ಏನಪ್ಪಾ ಅಂದಾಜು ಬೆಲೆ ಅಂತಂದ್ರ ನೋಡ್ರಿ, ಸಂಖ್ಯೆಯ ಸ್ಥಾನದಲ್ಲಿನ ಅಂಕಿಗಳಿಗನುಗುಣವಾಗಿ ಅದರ ಸಮೀಪ ಅಥವಾ ಹತ್ತಿರದ ಸಂಖ್ಯೆಯನ್ನ ಬರೆಯುವುದಕ್ಕೆ ಏನಂತ ಕರಿತೀವಿ ನಾವು, ಅಂದಾಜು ಬೆಲೆ ಅಂತ ಹೇಗೆ ಕರಿತೀವಿ. ಯಾವುದೋ ಒಂದು ಕೊಟ್ಟಂತ ಸಂಖ್ಯೆ ಇರ್ತೈತಿ, ಆ ಸಂಖ್ಯೆಯಲ್ಲಿರುವ ಯಾವ್ದರ ಒಂದು ಅಂಕಿಯ ಸ್ಥಾನದ ಸಮೀಪ ಅಥವಾ ಹತ್ತಿರದ ಸಂಖ್ಯೆಯನ್ನು ಬರೆಯುವುದಕ್ಕೆ ನಾವೇನಂತ ಕರಿತೀವಿ, ಅಂದಾಜು ಬೆಲೆ ಅಂತ ಹೇಗೆ ಕರಿತೀವಿ. ಸಂಖ್ಯೆ ಅಂತಂದ್ರೆ ಏನಿಲ್ಲಿ, 2 ಅಥವಾ 2ಕ್ಕಿಂತ ಹೆಚ್ಚಿನ ಅಂಕಿಗಳನ್ನ ಒಳಗೊಂಡಿರೋದಕ್ಕೆ ಏನಂತ ಕರಿತೀವಿ, ಸಂಖ್ಯೆ ಅಂತ ಹೇಗೆ ಕರಿತೀವಿ. ಒಂದನೇ ಇರೋದನ್ನ ಏನಂತ ಕರಿತೀವಿ ನಾವು, ಅಂಕಿ ಅಂತ ಹೇಗೆ ಕರಿತೀವಿ. ಹೌದಲ್ವಾ? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇಲ್ಲಿ. 876 ಅಂತ ಐತಿ. 876 ಅನ್ನೋದು ಇದು ಏನಾಗೈತಿ, ಒಂದು ಸಂಖ್ಯೆ. ಈ ಸಂಖ್ಯೆ ಒಳಗ ನಾ ಏನ್ ಮಾಡಕತ್ತೀನಿ, ಇದಕ್ಕೇನಂತೀವಿ, ಬಿಡಿ 10 ಮತ್ತು 100 ಅಂತ ಹೇಗೆ. ಇದು ಬಿಡಿ ಸ್ಥಾನದೊಳಗ 10ರ ಸ್ಥಾನದಲ್ಲಿ, ಇದು 100ರ ಸ್ಥಾನದಲ್ಲಿ ಐತೆ ಅಂತ ಹೇಗೆ ನಮ್ಗೆ ಗೊತ್ತೈತಿ. ಹಾಗಾದ್ರ ನಾ ಏನ್ ಮಾಡಕತ್ತೀನಿ, 800 ಅನ್ನೋದು ನನಗೆ ಗೊತ್ತೈತಿ. ನಾ ಎದಕ್ ಕಂಪೇರ್ ಮಾಡಕತ್ತೀನಿ ಅಂದ್ರ, 7 ಯಾವ ಸ್ಥಾನದೊಳಗೈತಿ, 10ರ ಸ್ಥಾನದೊಳಗೆ. 10ರ ಸ್ಥಾನದಲ್ಲಿರುವ ಇದೇನೋ ಒಂದು ಸಂಖ್ಯೆ ಅಂತ ಹೇಗೆ ಕರಿತಾರೆ. ಟೋಟಲ್ ಆಗಿ ಈ ಸಂಖ್ಯೆಯಲ್ಲಿ 10ರ ಸ್ಥಾನದಲ್ಲಿರುವ ಅಂಕಿಗೆ ನಾ ಏನ್ ಮಾಡಕತ್ತೀನಿ ಅಂದ್ರ, ಒಂದು ಅಂದಾಜು ಬೆಲೆಯನ್ನು ಹೇಳಕತ್ತೀನಿ. ಅಂದಾಜು ಬೆಲೆ 7 ಐತಿಲ್ಲ, ಅದನ್ನ ಸೂಚಿಸುವುದನ್ನ ಏನಂತ ಕರಿತೇವೆ ನಾವು, ಅಂದಾಜು ಬೆಲೆ ಅಂತ ಹೇಗೆ ಕರಿತೇವೆ. ಅಂದ್ರೆ ಈ 7 ಐತಿಲ್ಲ, ಇದಕ್ಕ ಒಂದು ಅಂದಾಜು ಬೆಲೆಯನ್ನ ಸೂಚಿಸುವುದು. ಅಂದ್ರೆ ಅಂದಾಜು ಅಂದ್ರೆ ಎಷ್ಟು, 7 ನನ್ ನೆನಪಿಲ್ಲ, ಅದಕ್ಕ 7ರ 6 ಕೂಡ್ಸ್ಕೊಂಡ್ಕಿ 80 ಅಂತ ಹೇಳ್ಬೋದು, 880 ಅಂತ ಹೇಳ್ಬೋದು, 860 ಅಂತ ಹೇಗೆ ಹೇಳ್ಬೋದು. ಈ ರೀತಿ ಸಮೀಪದ ಬೆಲೆಯನ್ನ ತಿಳಿಸುವುದನ್ನ ಏನಂತ ಕರಿತೇವೆ ನಾವು, ಅಂದಾಜು ಬೆಲೆ ಅಂತ ಹೇಗೆ ಕರಿತೇವೆ. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ನೋಡೋಣ ಏನಂತ ಹೇಗೆ. ನೋಡ್ರಿ, ನಾವು ಅಂದಾಜು ಬೆಲೆಯನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಕರಿತೇವೆ. ಅಂದಾಜು ಬೆಲೆಯನ್ನ ಒಂದೇ ಒಂದು ಹೆಸರಲ್ಲ, ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಕರಿತೇವೆ. ಹಾಗಾದ್ರೆ ಯಾವ್ಯಾವ ಹೆಸರುಗಳಲ್ಲಿ ಕರಿತೇವಿ ಅಂತ ಹೇಗೆ ನೋಡೋಣ. ಹಾಗಾದ್ರೆ ಅಂದಾಜು ಬೆಲೆ ಅಂತ ಕೂಡ ಕರಿತೇವಿ. ಸನ್ನಿಹಿತ ಬೆಲೆ, ಸನ್ನಿಹಿತ ಅಂದ್ರೆ ಏನು, ಹತ್ತಿರ ಇರುವಂತ ಬೆಲೆ, ಅಥವಾ ಸಮೀಪ ಬೆಲೆ ಅಂದ್ರೆ ಏನು, ಅದೇ ಒಟ್ಟ ಯಾವ್ದೋ ಒಂದು ಸಂಖ್ಯೆ ಇರ್ತೈತಿ, ಅದ್ರ ಹತ್ತಿರ ಇರುವಂತ ಬೆಲೆಗಳನ್ನ ಅಂದಾಜು ಬೆಲೆ ಅಂತ ಕೂಡ ಕರಿತೇವೆ. ಅಂದಾಜು ಬೆಲೆಯನ್ನ ಅದೇ ರೀತಿ ಸನ್ನಿಹಿತ ಬೆಲೆ ಅಂತ ಕರಿತೇವಿ, ಸಮೀಪದ ಬೆಲೆ ಅಂತ ಹೇಗೆ ಕರಿತೇವಿ. ಅದೇ ರೀತಿ ಮತ್ತೆ ಇನ್ನೊಂದು ಏನ್ ಕರಿತೇವಿ, ಹತ್ತಿರದ
ಬೆಲೆ ಅಂತ ಕೂಡ ನಾವ್ ಏನ್ ಮಾಡ್ತೀವಿ, ಅಂದಾಜು ಬೆಲೆಯನ್ನ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಯಾವ್ಯಾವಪ್ಪ? ಅಂದಾಜು ಬೆಲೆ, ಅದೇ ರೀತಿ ಸನ್ನಿಹಿತ ಬೆಲೆ, ಸಮೀಪದ ಬೆಲೆ ಅಂತ ಕರಿತೀವಿ. ಅದೇ ರೀತಿ ಹತ್ತಿರದ ಬೆಲೆ ಅಂತ ಕೂಡ ನಾವ್ ಏನ್ ಮಾಡ್ತೀವಿ, ಅಂದಾಜು ಬೆಲೆಯನ್ನ ಕರಿತೀವಿ. ಹಾಗಾದ್ರ ಈ ಅಂದಾಜು ಬೆಲೆಯನ್ನ ನಾವು ಬಳಸುವುದರಿಂದ ನಮ್ಗ ಯಾವ್ದೋ ಒಂದು ಸಂಖ್ಯೆಯ ನಿರ್ದಿಷ್ಟವಾದ ಬೆಲೆ ಗೊತ್ತಿರಲ್ಲ. ಅವಾಗ ಅದನ್ನ ಅಂದಾಜನ್ನ ಬಳಸೋದ್ರಿಂದ ನಮ್ಗೆ ಏನೇನ್ ಸಹಾಯ ಆಗ್ಬಹುದು? ಇದು ಈ ಅಂದಾಜು ಬೆಲೆಯನ್ನ ನಾವು ತಿಳ್ಕೋದ್ರಿಂದ ಏನೇನ್ ಸಹಾಯ ಆಗ್ಬಹುದು ನಮ್ಗ ಅಂದ್ರ, ಸಂಖ್ಯೆ ಅಂದಾಜು ಬೆಲೆಯನ್ನ ಗಣನೆಗೆ ತಗೋದ್ರಿಂದ ನಮ್ಗೆ ಏನೇನಾಗತ್ತಂದ್ರ, ಓದಕ್ ಸಹಾಯ ಆಗತ್ತ, ನೆನಪಿಟ್ಕೋಲ್ ಸಹಾಯ ಆಗತ್ತ, ಪರಸ್ಪರ ಬೇರೆ ಬೇರೆ ಸಂಖ್ಯೆಗಳನ್ನ ಹೋಲಿಸಕ್ ಕೂಡ ನಮ್ಗೇನಾಗತ್ತ, ಅಂದಾಜು ಬೆಲೆ ಸಹಾಯ ಆಗತ್ತ. ಏನು? ಅಂದಾಜು ಬೆಲೆ ಸಹಾಯ ಆಗತ್ತ. ನೋಡ್ರಿ, ನನಗ ಆ ಸಂಖ್ಯೆ ನಿರ್ದಿಷ್ಟ ಬೆಲೆ ಗೊತ್ತಿರಲ್ಲ. ಅವ್ ಸಡನ್ ಆಗಿ ನೀವೊಂದು ಆ ಸಂಖ್ಯೆ ಇಷ್ಟ ಇರ್ಬೋದು ಅಂತ ಹೇಗೆ ಹೇಳ್ತಿರ್ತೀರಿ, ಹೌದಾ? ಅಂದ್ರ ಅದನ್ನ ಓದಕ್ ಸಹಾಯ ಆಯ್ತು, ಮತ್ತ ಅದನ್ನ ನೀವು ನೆನಪಿಟ್ಕೋಕ್ಕೂ ಸಹಾಯ ಆಯ್ತು. ಅಂದ್ರ ಯಾವ್ದೋ ಒಂದು ವಸ್ತುವನ್ನ ತಗೊಂಬರ್ಬೇಕಂತ ಅನ್ಕೊಂಡಿರ್ತೀರಿ ನೀವು. ಆ ವಸ್ತುವಿನ ಬೆಲೆ ಅವ್ರ ಅಂಗಡಿ ಒಳಗೆ ಎಷ್ಟೋ ಹೇಗೆ ಕಳಿಸಿರ್ತಾರ. ಬಟ್ ನೀವ್ ಮನಿಗ್ ಬರೋಟಿಗೆ ಒಂದಿಷ್ಟು ಅದು ಎಕ್ಸಾಕ್ಟ್ ಟೈಮ್ ಮರ್ತು ಬಿಡ್ತಿರ್ತೈತಿ. ಆದ್ರೆ ಒಂದು ನಿರ್ದಿಷ್ಟವಾದ ಸಂಖ್ಯೆ ನೆನಪಿರ್ತೈತಿ. ಅಂದ್ರ ಯಾವ್ದೋ ಒಂದು ಶರ್ಟ್ ತರಾಕ್ ಹೋಗಿರ್ತಾರೆ ಅಂತ ತಗೋಣಂತ. ಅಂದ್ರೆ ಏನು, ಬಟ್ಟೆ ಅಂಗಡಿಗೆ ಹೋಗಿರ್ತೀರಿ, ಅಲ್ಲಿ ಒಂದು ಶರ್ಟ್ ಅಥವಾ ಅಂಗಿಯನ್ನು ತರಾಕ್ ಹೋಗಿರ್ತಾರೆ ಅಂತ ತಗೋಣ. ಅಂಗಿಯ ಬೆಲೆ ಎಷ್ಟಿರ್ತದೆ ಅಂದ್ರೆ 378 ರೂಪಾಯಿ ಐತಿ ಅಂತ ಹೇಗೆ ತಗೋಣಂತ. ಎಷ್ಟು? 378 ರೂಪಾಯಿ ಐತಿ ಅಂತ ಹೇಗೆ ಅವ್ರು ಹೇಳಿ ಕಳಿಸ್ತಾರ. ಅವಾಗ ನಿಮ್ಗ ದುಡ್ಡು ಇರಲ್ಲ. ಅವಾಗೇನು, ಮನಿಗ್ ಬಂದ್ಕೆ ನಿಮ್ ಪಪ್ಪನ ಅಥವಾ ಏನ್ ಹೇಳ್ತಾರೆ, ನನ್ಗ ಆ ಶರ್ಟ್ ಬೇಕು ಪಪ್ಪ ಅಂತ ಹೇಗೆ ಕೇಳ್ತಾರೆ. ಅವ ಪಪ್ಪ ಏನ್ ಮಾಡ್ತಾರೆ, ನಿಮ್ಗ ಅದಕ್ಕೆ ಎಷ್ಟು ಅಂತ ಕೇಳ್ತಾರೆ. ನಿನ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ನೆನಪಿರಲ್ಲ ಸಂಖ್ಯೆ. ಅವಾಗ ಎಷ್ಟು ಹೇಳ್ಬೋದು ನೀನು? ಒಂದಿಷ್ಟು ಪೂರ್ತಿ ನೆನಪಿರಲ್ಲ, ಆದ್ರೆ ಸ್ವಲ್ಪ ಸ್ವಲ್ಪ ನೆನಪಿರ್ತೈತಿ. ಎಷ್ಟು? 370 ಅಂದ್ರೆ 370 ರೂಪಾಯಿ ಅಂತ ಗೊತ್ತೈತಿ. 8 ರೂಪಾಯಿ ಅನ್ನೋದು ನೆನಪಾಗಲ್ಲ ನಿಮ್ಗೆ ಅಷ್ಟೇ. ಅಂದ್ರೆ ಅಂದಾಜು ಬೆಲೆಯನ್ನು ಹೇಳ್ತೀರಿ ನೀವು, ಹೌದಿಲ್ಲ? ಈ ರೀತಿ ಅಂದಾಜು ಬೆಲೆಗಳನ್ನ ನೆನಪಿಟ್ಕೊಳ್ಳಲು ಕೂಡ ಸಹಾಯ ಆಗುತ್ತೆ. ಅದೇ ರೀತಿ ಎರಡು ಸಂಖ್ಯೆಗಳನ್ನ, ಅಂದ್ರ ಈ 378ಕ್ಕ 379, 380 ಈ ಸಂಖ್ಯೆಗಳು, ಈ ಎರಡು ಸಂಖ್ಯೆಗಳನ್ನ ಏನ್ ಮಾಡ್ಬೋದು ನಾವು, ಹೋಲಿಸಕ್ ಕೂಡ ಏನಾಗತ್ತೆ, ಸಹಾಯ ಆಗತ್ತೆ, ಹೌದಿಲ್ಲ? ಅಂದಾಜು ಬೆಲೆಗಳನ್ನ ನಾವು ತಿಳ್ಕೋದ್ರಿಂದ ಏನಾಗುತ್ತೆ ಅಂದ್ರ, ಸಂಖ್ಯೆಗಳನ್ನು ಓದಲು, ನೆನಪಿಟ್ಕೊಳ್ಳು ಮತ್ತು ಪರಸ್ಪರ ಒಂದನ್ನೊಂದು ಹೋಲ್ಸಕ್ ಸದ್ಯಕ್ಕೆ ಏನಾಗುತ್ತ, ಅಂದಾಜು ಬೆಲೆ ಸಹಾಯ ಆಗುತ್ತೆ. ಅದೇ ತರ ನಿಮ್ ಎಕ್ಸಾಮ್ ದೃಷ್ಟಿಯಿಂದನೂ ನೋಡೋದಾದ್ರ ಇದರ ಮೇಲೆ ಅತಿ ಸುಲಭದ ಪ್ರಶ್ನೆಗಳಿರ್ತಾವ. ಅಂದ್ರ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಅದಕ್ ಕೊಟ್ಟಂತ ಪ್ರಶ್ನೆಯ ದತ್ತಾಂಶಗಳು ಏನಿರ್ತಾವಲ್ಲ, ಅದಕ್ಕ ಹತ್ತಿರದ ಅಂದಾಜು ಬೆಲೆ, ಅಂದಾಜು ಉತ್ತರ ಯಾವ್ದು ಇರ್ತದಲ್ಲ ಅದನ್ನ ಕಂಡುಹಿಡಿಯಬಹುದು ನಾವು. ಅದನ್ನ ಕಂಡುಹಿಡಿದ್ರಿಂದ ಏನಾಗುತ್ತ, ಈ ಪ್ರಶ್ನೆಗಳನ್ನ ಅತಿ ಸುಲಭವಾಗಿ ನಾವ್ ಏನ್ ಮಾಡ್ಬೋದು, ಬಿಡಿಸ್ಬೋದು. ಹಾಗಾದ್ರ ಅಂದಾಜು ಬೆಲೆಯನ್ನ ಕಂಡುಹಿಡಬೇಕಾಗಿತ್ತಂದ್ರ ಏನು, ಅಂದಾಜು ಬೆಲೆಯನ್ನ ನೀಡಬೇಕಾಗಿತ್ತಂದ್ರ ಯಾವ್ದೋ ಒಂದು ಸಂಖ್ಯೆಗೆ. ಹಾಗಾದ್ರ ಅಂದಾಜು ಬೆಲೆಯನ್ನ ಕಂಡುಹಿಡಿಯೋದಂದ್ರೆ ಹೆಂಗ? ಯಾವ್ದೋ ಒಂದೆರಡು ಸಂಖ್ಯೆಗಳನ್ನ ತಗೋತಿರ್ತೇವೆ. ಆ ಸಂಖ್ಯೆಗಳನ್ನ ಅಂದಾಜು ಬೆಲೆ ಹೆಂಗಪ್ಪ ಕಂಡುಹಿಡಿದು ಅಂತ ಹೇಗೆ ನೋಡೋದಂದ್ರ, ಇದಕ್ಕೆ ಎರಡು ನಿಯಮಗಳನ್ನ ನೀವು ಸ್ಪಷ್ಟವಾಗಿ ತಿಳ್ಕೊತ ಹೋಗ್ಬಿಟ್ರಿ ಅಂದ್ರ, ಅಂದಾಜು ಬೆಲೆಯನ್ನ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಏನ್ ಮಾಡ್ಬೋದು, ಅತಿ ಸುಲಭವಾಗಿ ಆ ಪ್ರಶ್ನೆಗಳನ್ನ ಬಿಡಿಸ್ಬೋದು. ಹಾಗಾದ್ರೆ ಅಂದಾಜು ಬೆಲೆಯನ್ನು ಕಂಡುಹಿಡಿಯಕ ಯಾವ್ಯಾವಪ್ಪ ನಿಯಮಗಳು ಅಂತ ಹೇಗೆ ನೋಡ್ತಾ ಹೋಗೋದಂತ. ಮೊದಲೇ ನಿಯಮ ಏನಂತಂದ್ರ, ಅಂದಾಜು ಬೆಲೆಯನ್ನ ನಿರ್ಧರಿಸಲು ಅನುಸರಿಸುವ ನಿಯಮಗಳು ಯಾವ್ಯಾವ ಅಂತಂದ್ರೆ ಏನು, ಅಂದಾಜು ಬೆಲೆಯನ್ನ ನಿರ್ಧರಿಸಲು ಅನುಸರಿಸುವ ನಿಯಮಗಳು. ಅದ್ರೊಳಗೆ ಮೊದಲೇ ನಿಯಮ ಏನ್ಪಾ, ಮೊದಲೇ ನಿಯಮ ಅಂತಂದ್ರ 5ಕ್ಕಿಂತ ಕಡಿಮೆ ಆಗಿದ್ದರೆ ಏನು, ನೋಡ್ರಿ 5ಕ್ಕಿಂತ ಕಡಿಮೆ ಆಗಿದ್ದರೆ ಅಂದ್ರ 5ಕ್ಕಿಂತ ಕಡಿಮೆ ಆಗಿದ್ದಾರೆ ಅಂದ್ರ ಯಾವ್ದೋ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ. ಅಗತ್ಯ ಆ ಒಂದು ಸಂಖ್ಯೆ ಅಂತ ತಗೊಂಡಂತ ಆಗಳದ್ದೇ ಎಕ್ಸಾಂಪಲ್ ತಗೊಂಡ ಯಾವ್ದೋ ಒಂದು ಸಂಖ್ಯೆ ಅಂತ ತಗೊಂಡಂತ 7, 8, 4, 3 ಅಂದ್ರೆ ಇದು ಎಷ್ಟು, 7,843 ಹೌದಾ. 7,843 ಈ ಒಂದು ಸಂಖ್ಯೆಯನ್ನು ತಗೊಂಡೆ ನಾನು. ಈ ಸಂಖ್ಯೆಯನ್ನು ಏನ್ ಮಾಡ್ಬೇಕಾಯ್ತು, ನಾನು ಅಂದಾಜಿಸ್ಬೇಕಾಯ್ತು. ಇದ್ರಾಗ ಮೊದಲೇ ನಿಯಮ ಏನ್ ಹೇಳ್ಕೊಡ್ತೈತೆ ಅಂದ್ರ, ನಾ ಏನ್ ಮಾಡಕತ್ತೀನಿ, ಇದೊಂದು ಸಂಖ್ಯೆ ಐತಿ, ಈ ಸಂಖ್ಯೆಯನ್ನು ತಗೊಂಡು ಈ ಒಂದು ಸಂಖ್ಯೆಯನ್ನ ಅಗತ್ಯ ಇರುವ ಸ್ಥಾನಕ್ಕೆ ಅಂದಾಜಿಸ್ಬೇಕಾಗಿತ್ತು. ಯಾವ್ದಂದ್ರ ನಾನ್ 100ರ ಸ್ಥಾನದೊಳಗೆ ನೋಡಿ, ಇದು ಬಿಡಿ 10, 100, 1000 ಹೌದಾ. ಹಾಗಾದ್ರ ನಾನು 100ರ ಸ್ಥಾನಕ್ಕೆ ಏನ್ ಮಾಡಬೇಕಾಗೈತಿ, ಈಗ ಅಂದಾಜಿಸ್ಬೇಕಾಗೈತಿ. ಅಂದ್ರ ಏನು, 100ರ ಸ್ಥಾನದಲ್ಲಿರುವ ಸಂಖ್ಯೆಗೆ ಏನ್ ಮಾಡ್ಬೇಕೈತಿ, ನಾ ಅಂದಾಜಿಸ್ಬೇಕಾಗೈತಿ. ಅಂದಾಜಿಸ್ಬೇಕಾಗೈತಿ ಅಂದ್ರ ಮೊದಲೇ ನಿಯಮ ಏನಂತಂದ್ರ 5ಕ್ಕಿಂತ ಕಡಿಮೆ ಆಗಿದ್ದರೆ ಅಂದ್ರ ಈ 100ಕ್ಕ, ಇಲ್ಲಿ ನೋಡ್ರಿ ಈ ಎಕ್ಸಾಂಪಲ್ ಒಳಗೆ ಏನೈತಿ,
7,843 ಅನ್ನೋ ಸಂಖ್ಯೆ ಐತಿ. ಈ ಸಂಖ್ಯೆಗೆ ಒಳಗ 8ಕ್ಕೆ ನಾ ಏನ್ ಮಾಡ್ಬೇಕಾಗೈತಿ, ಅಂದಾಜಿಸ್ಬೇಕಾಗೈತಿ. ಹೌದಾ, 8ಕ್ಕೆ ಅಂದಾಜಿಸ್ಬೇಕಾಗೈತಿ ಅಂತಂದ್ರ ಏನ್ ಮಾಡ್ಬೇಕಂದ್ರ ಮೊದಲೇ ನಿಯಮದ ಪ್ರಕಾರ ನೋಡ್ರಿ, 5ಕ್ಕಿಂತ ಕಡಿಮೆ ಇದ್ರ ಅಂತಂದ್ರ ಈ ಕೊಟ್ಟಂತ ಸಂಖ್ಯೆ ನಾವ್ ಯಾವ್ದು ಅಂದಾಜಿಸ್ಬೇಕಂತಿರ್ತೇವಲ್ಲ ಆ ಸಂಖ್ಯೆಯ ಬಲಭಾಗದಲ್ಲಿರುವ ಸಂಖ್ಯೆಗಳ ಬೆಲೆ ಅಂದ್ರೆ ಇಲ್ಲಿ 100ರ ಸ್ಥಾನದೊಳಗಿರುವ ಸಂಖ್ಯೆ ಯಾವುದು, 8. 8ಕ್ಕಿರುವಂತ ಸಂಖ್ಯೆಯನ್ನು ಅಂದಾಜಿಸ್ಬೇಕಂತ ಹೇಗೆ ನಾನು ಅನ್ಕೊಂಡಿನಿ. ಹಾಗಾದ್ರೆ ಅದರ ಬಲಭಾಗದಲ್ಲಿರುವ ಸಂಖ್ಯೆಗಳು ಯಾವುವು, 4 ಮತ್ತು 3. ಹೌದಾ, ಈ 4 ಮತ್ತು 3 ಈ 8ರ ಬಲಭಾಗದಲ್ಲಿರುವ ಸಂಖ್ಯೆ ಯಾವ್ದಿಲ್ಲಿ, 4. ಹೌದಾ, ಈ 4 ಎಂಬ ಸಂಖ್ಯೆ ಐತಲ್ಲ, ಈ 4 ಎಂಬ ಸಂಖ್ಯೆ 5ಕ್ಕಿಂತ ಕಮ್ಮಿ ಐತಿ. ಹೌದಾ, 5ಕ್ಕಿಂತ ಕಮ್ಮಿ ಐತಿ. ಮೊದಲೇ ನಿಯಮ ಏನಂತಂದ್ರ 5ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳಂದ್ರೆ ಯಾವುವು, 0, 1, 2, 3, 4. ಈ 5 ಸಂಖ್ಯೆಗಳೇನದಾವು 5ಕ್ಕಿಂತ ಏನಾಗ್ಯಾವ, 5ಕ್ಕಿಂತ ಕಡಿಮೆ ಅದಾವ. ಹೌದಾ, ಇವುಗಳ ಸ್ಥಾನ ಏನಾಗೈತಿ, 5 ಅನ್ನುವ ಸಂಖ್ಯೆಗಿಂತ ಏನದ, ಕಡಿಮೆ ಐತಿ. ಹೌದಿಲ್ಲ, ಆ ರೀತಿ ಕಡಿಮೆ ಇದ್ದಾಗ ನಮ್ಮ ಮೊದಲೇ ನಿಯಮ ಏನ್ ಹೇಳ್ಕೊಡ್ತೈತಿ, 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಯಾವ ಸಂಖ್ಯೆಯನ್ನ ಅಂದಾಜಿಸ್ಬೇಕಂತ ಅನ್ಕೊಂಡಿರ್ತೇವಲ್ಲ ಆ ಸಂಖ್ಯೆ ಯಾವ ರೀತಿ ಇರ್ತೈತಿ ಅದೇ ತರ ಬರೀಬೇಕು. ಬರ್ದಕ್ಕೆ ಅದರ ಬಲಭಾಗದೊಳಗೆ ಯಾವ್ಯಾವ ಸಂಖ್ಯೆಗಳು ಇರ್ತಾವಲ್ಲ ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, 0 ಅಂತ ಹೇಗೆ ಬರೀಬೇಕು. ನೋಡ್ರಿ ಇಲ್ಲಿ 7 ನ 8 ಅನ್ನುವ ಸಂಖ್ಯೆಯನ್ನ 100ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಏನ್ ಮಾಡಕತ್ತೀನಿ, ಅಂದಾಜಿಸಕತ್ತೀನಿ. ಅಂದ್ರ ಅದರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ನೋಡ್ರಿ. ಬಲಭಾಗದಲ್ಲಿ ಸಂಖ್ಯೆ ಯಾವ್ದೈತಿ, 4 ಐತಿ. 4 5ಕ್ಕಿಂತ ಕಮ್ಮಿ ಐತಿ. ಹೌದಾ, 5ಕ್ಕಿಂತ ಕಮ್ಮಿ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಯಾವ ಸಂಖ್ಯೆಯನ್ನ ಅಂದಾಜಿಸ್ಬೇಕು ಅನ್ಕೊಂಡಿರ್ತಲ್ಲ ಆ ಸಂಖ್ಯೆ ಯಾವ್ದು ಇರ್ತೈತಲ್ಲ ಅದೇ ಸಂಖ್ಯೆಯನ್ನ ಬರೀಬೇಕು. ಏನು, ಅದೇ ಸಂಖ್ಯೆಯನ್ನ ಬರೀಬೇಕು. ಎಷ್ಟೈತಿ ಇಲ್ಲಿ, 8 ಐತಿ. 8ಕ್ಕೆ 8 ಬರ 8ಕ್ಕೆ 8 ಯಾಕೆ ಬರದ್ ನಾನು, 8ರ ಬಲಭಾಗದಲ್ಲಿರುವ ಸಂಖ್ಯೆ ಏನೈತಿ, 5ಕ್ಕಿಂತ ಕಮ್ಮಿ ಐತಿ. ಏನೈತಿ, 5ಕ್ಕಿಂತ ಕಮ್ಮಿ ಐತಿ. ಅದಕ್ಕೆ ನಾ ಏನ್ ಮಾಡಿದ್ನೆ, ಆ 8ನ್ನ 8 ಅಂತ ಹೇಗೆ ಬರ್ದೆ. ಆ ನಂತರ ಇನ್ನೊಂದ್ ಏನ್ ಇದಕ್ಕ ಹಾಕ್ಬೇಕಂದ್ರ ನಿಯಮದ ಪ್ರಕಾರ 8ಕ್ಕೆ 8 ಹಾಕಿದ ನಂತರ ಆ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ನಾವ್ ಏನಂತ ಬರೀಬೇಕಂದ್ರ 0 ಅಂತ ಹೇಗೆ ಬರೀಬೇಕು. ಅಂದ್ರ 4, 3 ನಾವ್ ಏನಂತ ಮಾಡ್ಬೇಕು, ಇಲ್ಲಿ 0 ಅಂತ ಹೇಗೆ ಬರೀಬೇಕು. ಹಾಗಾದ್ರ 7,843ರ 10ರ ಇಲ್ಲಿ 100ರ ಅಂದಾಜು ಬೆಲೆ ಎಷ್ಟಾತ, ಇಲ್ಲಿ 800 ಆತ. ಅಂದ್ರೆ ಇದ್ರ ಬೆಲೆ ಎಷ್ಟಾತಿದು, 7,800. ಏನು, 7,800 ಏನಾತಿದು, 7,843ರ ಅಂದಾಜು ಬೆಲೆ ಆಯ್ತು. ಹೌದಾ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ನೋಡೋಣ ಅಂತ ನಾವು ಇಲ್ಲಿ ನೋಡ್ರಿ. ಇದೇ ತರ ಇದೇ ಸಂಖ್ಯೆಯನ್ನು ತಗೊಂಡ 843 ಐತಿ. 843 ಅನ್ನೋದು ಒಂದು ಸಂಖ್ಯೆ ಐತಿ. ಅದೇ ನಾ ಇಲ್ಲಿ ಏನು ಬಿಡಿ ಸ್ಥಾನ ಯಾವುದು 10ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಅಂದಾಜು ಮಾಡಕತ್ತೀನಿ. ಎಷ್ಟು, 10ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಏನ್ ಮಾಡಕತ್ತೀನಿ, ಅಂದಾಜು ಮಾಡಕತ್ತೀನಿ. ಎಷ್ಟು, 4ಅನ್ನ ಅಂದಾಜು ಮಾಡಕತ್ತೀನಿ. ನೋಡ್ರಿ, ಕೊಟ್ಟಂತ ಸಂಖ್ಯೆಯ ಬಲಭಾಗದಲ್ಲಿರುವ ಸಂಖ್ಯೆಯನ್ನು ಗಮನಿಸಿ. ಅದು ನೋಡ್ರಿ 5ಕ್ಕಿಂತ ಜಾಸ್ತಿ ಆಯ್ತು, 5ಕ್ಕಿಂತ ಕಮ್ಮಿ ಆಯ್ತು, 5ಕ್ಕಿಂತ ಕಮ್ಮಿ ಐತಿ. ನೋಡ್ರಿ 5ಕ್ಕಿಂತ ಕಮ್ಮಿ ಐತಿ. ಹೌದಾ, 5ಕ್ಕಿಂತ ಕಮ್ಮಿ ಇತ್ತಂದ್ರ ನಾವ್ ಏನ್ ಮಾಡ್ಬೇಕಂತ ಹೇಳಿ, ನಾನು ಯಾವ ಸಂಖ್ಯೆಯನ್ನು ಅಂದಾಜಿಸ್ಬೇಕು ಅನ್ಕೊಂಡಿರ್ತಲ್ಲ ಆ ಸಂಖ್ಯೆ ಯಾವ ರೀತಿ ಇರ್ತೈತಲ್ಲ ಅದೇ ಸಂಖ್ಯೆಯನ್ನು ಬರೀಬೇಕು. ಹಾಗಾದ್ರ 4ಕ್ಕ 4 ಅಂತಾನ ಬರ್ದನ್. ಆ ನಂತರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಏನ್ ಮಾಡಬೇಕು, 0 ಅಂತ ಯಾಕೆ ಬರೀಬೇಕು. ಅಂದ್ರೆ ಇದು ಅಂದಾಜು ಬೆಲೆ 843ದ್ದು 840 ಅಂತ ಹೇಗೆ ಕರಿತೇವೆ. ಏನು, 840 ಅಂತ ಹೇಗೆ ಕರಿತೇವೆ. ಅದೇ ರೀತಿ 40 ಬಂತಿಲ್ಲ, 40ರ ಅಂದಾಜು ಬೆಲೆ ಎಷ್ಟಾಗಿರ್ಬೋದು, ಇಲ್ಲಿ 40ರ ಅಂದಾಜು ಬೆಲೆ ನೋಡ್ರಿ, 4ರ ನಾ ಯಾವ್ದು 10ರ ಸ್ಥಾನದೊಳಗಿರುವಂತ ಸಂಖ್ಯೆನ ಅಂದಾಜು ಮಾಡಕತ್ತೀನಿ. ಯಾವ್ದು, 4ಅನ್ನ ಅಂದಾಜು ಮಾಡಕತ್ತೀನಿ. ನೋಡ್ರಿ, 4ರ ಬಲಭಾಗದಲ್ಲಿರುವ ಸಂಖ್ಯೆ 5ಕ್ಕಿಂತ ಕಮ್ಮಿ ಐತಿ. ಅದಕ್ಕೆ ಏನ್ ಮಾಡಕತ್ತೀನಿ, 4ಕ್ಕೆ 4 ಬರಾಗೈತಿ. ಆ ನಂತರ ಬಲಭಾಗದಲ್ಲಿರುವ ಸಂಖ್ಯೆಯನ್ನ 0 ಮಾಡೋದು. 0 ಐತಿ, ಅದಕ್ಕೆ 0ನ ಬರೆದ್ಬಿಟ್ಟೆ. 0ಕ್ಕಿಂತ ಜಾಸ್ತಿ ಎಷ್ಟ್ಲಿ 4ರವರೆಗೆ ಇದ್ರು ಕೂಡ ಅದನ್ನ ಏನ್ ಮಾಡ್ಬೋದಿತ್ತು, ನಾನು 0 ಅಂತಾನ ಬರಿಬಹುದು. ನೋಡ್ರಿ, 4 0 ಇದ್ರ ಅಂದಾಜು ಬೆಲೆ ಎಷ್ಟಾಯ್ತು, 4 0ನ ಆತು. ಹೌದಾ, ಅದೇ ತರ 4 1ರ ಅಂದಾಜು ಬೆಲೆ ಎಷ್ಟಂತ ಹೇಗೆ ನೋಡೋಣ. ನೋಡ್ರಿ,
ಅದು ಯಾವ ಸ್ಥಾನವನ್ನ ಅಂದಾಜು ಮಾಡಕತ್ತೀನಿ ಅಂದ್ರ 4 ಅಂದ್ರೆ ಏನು 10ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಅಂದಾಜು ಮಾಡಕತ್ತೀನಿ. 10ರ ಸ್ಥಾನದೊಳಗಿರುವಂತದ್ದು ಯಾವ್ದಿಲ್ಲಿ 4 ಅಂದ್ರ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಯನ್ನು ನೋಡ್ರಿ ಒಂದ್ಸಲ. ಅದೇನೈತಿ 1 ಐತಿ ಅಂದ್ರೆ 5ಕ್ಕಿಂತ ಕಮ್ಮಿ ಐತಿ. 5ಕ್ಕಿಂತ ಕಮ್ಮಿ ಇತ್ತಂದ್ರ ನಿಯಮದ ಪ್ರಕಾರ ಏನು ಯಾವ ಸಂಖ್ಯೆಯನ್ನು ಅಂದಾಜು ಮಾಡ್ತಿರ್ತಲ್ಲ ಅದೇ ಸಂಖ್ಯೆಯನ್ನು ಬರ್ಕೋದು. ಅದೇ ಸಂಖ್ಯೆಯನ್ನು ಬರ್ಕೊಂಡೆ. ಹೌದಾ, 4 ಬರ್ಕೊಂಡೆ. ಆ ನಂತರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಂತ ಹೇಳಿ ನಾನು 0 ಮಾಡ್ಬೇಕು. ಅಂದ್ರೆ ಇದ್ರದ್ದು ಎಷ್ಟಾಯ್ತು 40 ಆಯ್ತು. ಹೌದಾ, 42ರ ಸಂಖ್ಯೆಯನ್ನು ನೋಡೋಣ. ನೋಡ್ರಿ ನಾನು ಇಲ್ಲಿನೂ ಮತ್ತೆ ಏನ್ ಮಾಡಾಕತ್ತೀನಿ 10ರ ಸ್ಥಾನದೊಳಗಿರುವ ಸಂಖ್ಯೆಯನ್ನ ಏನ್ ಮಾಡಾಕತ್ತೀನಿ ಅಂದಾಜ್ ಮಾಡಾಕತ್ತೀನಿ. ಹೌದಾ, 10ರ ಸ್ಥಾನದೊಳಗಿರುವ ಸಂಖ್ಯೆನ ಅಂದಾಜ್ ಮಾಡಾಕತ್ತೀನಿ ಅಂದ್ರ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಯನ್ನು ನೋಡೋದು. ಫಸ್ಟ್ನೇ ನಿಯಮ ಏನ ನಮಗೆ ಈ ನಿಯಮದ ಪ್ರಕಾರ ಮೊದಲ ಬಲಭಾಗ ಯಾವ ಸಂಖ್ಯೆನ ಅಂದಾಜ್ ಮಾಡ್ಬೇಕು ಅನ್ಕೊಂಡಿರ್ತೇವಲ್ಲ, ಯಾವ ಅಂಕಿಯನ್ನ ಅಂದಾಜ್ ಮಾಡ್ಬೇಕು ಅನ್ಕೊಂಡಿರ್ತೇವಲ್ಲ ಕೊಟ್ಟಂತ ಸಂಖ್ಯೆ ಒಳಗೆ, ಆ ಅಂಕಿಯ ಬಲಭಾಗದಲ್ಲಿರುವ ಸಂಖ್ಯೆ 5ಕ್ಕಿಂತ ಕಮ್ಮಿ ಇತ್ತಂದ್ರ 5ಕ್ಕಿಂತ ಕಮ್ಮಿ ಅಂದ್ರೆ ಎಷ್ಟು ಇರ್ಬೇಕು? ಅದು 0 ಇರ್ಬೇಕು, 1 ಇರ್ಬೋದು, 2 ಇರ್ಬೋದು, 3 ಅಥವಾ 4 ಈ ಸಂಖ್ಯೆಗಳಲ್ಲಿ ಯಾವ್ದೋ ಒಂದು ಸಂಖ್ಯೆ ಇತ್ತಂದ್ರ ಈ ಸಂಖ್ಯೆಗಳಲ್ಲಿ ಯಾವ್ದೋ ಒಂದು ಸಂಖ್ಯೆ ಇತ್ತಂದ್ರ ಅದನ್ನ ಏನ್ ಮಾಡ್ಬೇಕು ನಾವು? ಅದಕ್ಕೆ ಯಾವ ಅಂಕಿಯನ್ನ ಅಂದಾಜ್ ಅನ್ಕೊಂಡಿರ್ತೇವಲ್ಲ ಅದು ಯಾವ ರೀತಿ ಇರ್ತದಲ್ಲ ಅದೇ ಸಂಖ್ಯೆಯನ್ನು ನಾವ್ ಏನ್ ಮಾಡ್ಬೇಕು? ಬರೀಬೇಕು. ಹಾಗಾದ್ರೆ 4ಕ್ಕೆ 4 ಬರ್ತದೆ. ಆ ನಂತರ ಏನು ಬಲಭಾಗದಲ್ಲಿರುವ ನಾವ್ ಯಾವ ಅಂದಾಜ್ ಮಾಡ್ಬೇಕು ಅನ್ಕೊಂಡಿರ್ತಲ್ಲ ಅಂಕಿಯ ಬಲಭಾಗದಲ್ಲಿರುವ ಸಂಖ್ಯೆನ ಏನ್ ಮಾಡ್ಬೇಕು? 0 ಮಾಡಿಬಿಡುದು. ಅಂದ್ರೆ ಇದ್ರದ್ದು ಬೆಲೆ ಎಷ್ಟು? 42ರ ಅಂದಾಜ್ ಬೆಲೆ 40. ಅದೇ ರೀತಿ 43ದ್ದು ಎಷ್ಟಾಯ್ತು ನೋಡ್ರಿ. 10ನೇ ಸ್ಥಾನದೊಳಗೆ ಅಂದಾಜ್ ಮಾಡಾಕತ್ತೀನಿ ಅಂದಾಗ 5ಕ್ಕಿಂತ ಕಮ್ಮಿ ಐತಿ 3. ಹೌದಾ, 3 ಅನ್ನೋದು ಏನಾಗೈತಿ 5ಕ್ಕಿಂತ ಕಮ್ಮಿ ಐತಿ. ಅದಕ್ಕೆ ನಾ ಏನ್ ಮಾಡಿದ್ನಿ ಅಂದ್ರೆ 4ಕ್ಕೆ 4 3 ಏನಂತ ಕರಿಬೇಕು ಮಾಡ್ಬೇಕು ನಾವು 0 ಅಂತ ಬರ್ಬಿಡಿ. ಹೌದಿಲ್ಲ? ಅಂದ್ರ ನಮಗ್ ಮೊದ್ಲೇ ನಿಯಮ ಏನ್ ಹೇಳ್ಕೊಡ್ತೈತಿ ನಮ್ಗ? ನಿಯಮ 1ನೇದ್ರ ಪ್ರಕಾರ ಅಂದಾಜು ಬೆಲೆ 5ಕ್ಕಿಂತ ಏನಾರ ಕಡಿಮೆ ಇತ್ತಂದ್ರ ಏನು ಯಾವ್ದೋ ಒಂದು ಕೊಟ್ಟಂತ ಸಂಖ್ಯೆಯಲ್ಲಿನ ಬೆಲೆಯ ಅಂಕಿಯ ಒಂದ್ ಯಾವ್ದೋ ಬೆಲೆಯನ್ನ ಅಂದಾಜಿಸಬೇಕಾಗಿತ್ತಂದ್ರ ಅದರ ಬೆಲೆ ಏನು 5ಕ್ಕಿಂತ ಕಮ್ಮಿ ಇತ್ತಂದ್ರ, ಕಮ್ಮಿ ಅಂದ್ರೆ ಯಾವುದು? 0, 1, 2, 3, 4 ಈ 5 ಸಂಖ್ಯೆಗಳೊಳಗ ಯಾವ್ದೋ ಒಂದು ಸಂಖ್ಯೆ ಇತ್ತಂದ್ರ ಆ ಯಾವ ಅಂಕಿಯನ್ನ ಅಂದಾಜಿಸ್ಬೇಕು ಅನ್ಕೊಂಡಿರ್ತೇವಲ್ಲ ಅದೇ ಅಂಕಿಯನ್ನ ಬರಿಬೇಕು. ಅದರ ಬಲಭಾಗದಲ್ಲಿರುವಂತ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ನಾವು? 0 ಅಂತ ಯಾಕೆ ಬರಿಬೇಕು. ಏನು 0 ಅಂತ ಯಾಕೆ ಬರಿಬೇಕು. ನೋಡ್ರಿ ನಿಯಮನು ಅದೇ ಹೇಳ್ತೈತಿ. ಏನಪ್ಪಾ 5ಕ್ಕಿಂತ ಕಡಿಮೆ ಆಗಿತ್ತಂದ್ರ ಅದೇನು 5ಕ್ಕಿಂತ ಕಡಿಮೆ ಆಗಿತ್ತಂದ್ರ 5ಕ್ಕಿಂತ ಕಡಿಮೆ. ಹೌದಾ, ಲೆಸ್ ದೆನ್ 5 ಅಂದ್ರ ಇಲ್ಲಿ ಮುಂದ್ಗಡೆ ಬರುವಂತ ಸಂಖ್ಯೆಗಳು ಏನಾಗಿರ್ತಾವ? 5ಕ್ಕಿಂತ ಕಮ್ಮಿ ಇರ್ತಾವ ಅಂತ ಯಾಕೆ ಐತದ. ಅಂದ್ರ ಅದೇ ಅಂಕಿಯನ್ನು ಅಗತ್ಯ ಇರುವ ಅಂದಾಜಿಸಬೇಕು. ಏನು 5ಕ್ಕಿಂತ ಕಡಿಮೆ ಇತ್ತಂದ್ರ ಅದೇ ಅಂಕಿಯನ್ನು ಅಗತ್ಯ ಇರುವ ಅಂದಾಜಿಸಬೇಕಾದ ಸ್ಥಾನದಲ್ಲೇ ಬರೀಬೇಕು. ಯಾವ ಸ್ಥಾನದೊಳಗೆ ಅಂದಾಜಿಸ್ಬೇಕು ಅನ್ಕೊಂಡಲ್ಲ ಅದೇ ಸ್ಥಾನದೊಳಗೆ ಬರ್ದೇವಲ್ಲ ನಾವು. ಅಂದ್ರ ಅಗಳ 100ರ ಸ್ಥಾನದೊಳಗೆ 4 100 ಸ್ಥಾನದೊಳಗೆ ಇತ್ತು. 100 ಅಥವಾ 10ರ ಸ್ಥಾನದೊಳಗೆ ಅದು ಸಂಖ್ಯೆ ಮುಂದಿನ ಸಂಖ್ಯೆ ಅಂದಾಜಿಸಬೇಕಾದ ಸಂಖ್ಯೆ ಮುಂದಿನ ಸ್ಥಾನದ ಬೆಲೆ 5ಕ್ಕಿಂತ ಕಮ್ಮಿ ಇದ್ದಿಸಲೇ ನಾವೇನ್ ಮಾಡ್ದೇವೆ? ಅದೇ ಅಂಕಿಯನ್ನ ಅದೇ ಸ್ಥಾನದೊಳಗೆ ಬರ್ದೇವೆ. ಹೌದಿಲ್ಲ? ಅಂದಾಜಿಸಬೇಕಾದ ಸ್ಥಾನದಲ್ಲೇ ಬರೆಯಬೇಕು. ಅದರ ಬಲಬದಿಯ ಸ್ಥಾನಗಳ ಅಂಕಿಯನ್ನ 0 ಆಗಿ ಬದಲಾಯಿಸಿ. ಏನು 0 ಆಗಿ ಬದಲಾಯಿಸಿದೇವಿ. ಮೊದಲು ಏನ್ ಮಾಡಿದೇವಿ? ಒಂದು ಸಂಖ್ಯೆಯನ್ನು ಅಂದಾಜಿಸ್ಬೇಕಂತ ಅನ್ಕೊಂಡೆ. ಒಂದು ಸಂಖ್ಯೆಯಲ್ಲಿನ ಯಾವ್ದೋ ಒಂದು ಅಂಕಿಯನ್ನು ಅಂದಾಜಿಸ್ಬೇಕಂತ ಅನ್ಕೋತೇವಿ. ಆ ಅಂದಾಜಿಸ್ಬೇಕಂತ ಅಂಕಿಯ ಬಲಭಾಗದಲ್ಲಿರುವ ಸ್ಥಾನಗಳು 5ಕ್ಕಿಂತ ಏನ್ರ ಕಮ್ಮಿ ಇತ್ತಂದ್ರ ಏನು 5ಕ್ಕಿಂತ ಕಮ್ಮಿ ಇತ್ತಂದ್ರ ನಾವೇನ್ ಮಾಡಿದೇವೆ? ಅವಾಗ 5ಕ್ಕಿಂತ ಕಮ್ಮಿ ಇತ್ತಂದ್ರ ಆ ಸಂಖ್ಯೆಗಳನ್ನ ಏನ್ ಮಾಡಿದೆ ನಾವು? ಆವಾಗ ಕೊಟ್ಟ ಯಾವ ಅಂಕಿಯನ್ನ ಅಂದಾಜಿಸ್ಬೇಕು ಅನ್ಕೊಂಡಿರ್ತೇವಲ್ಲ ಅದೇ ಸಂಖ್ಯೆಯನ್ನ ಅದೇ ಸ್ಥಾನದೊಳಗೆ ಬರಿಬೇಕು. ಬರೆದ ನಂತರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? 0 ಆಗಿ ಬರೀಬೇಕು. ಹೌದಾ, ಹಾಗಾದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ನಾವು ನೋಡೋಣ. ಅವಾಗ ನಿಮ್ಗ ಒಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಬಿಡ್ಸೇವೆ ಇಟ್ಟತನ. ಹೌದಿಲ್ಲ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೂಡ ನೋಡೋಣ. ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನ ಇಲ್ಲೊಂದು ಸಂಖ್ಯೆಯನ್ನು ತಗೊಂಡೇವಂತ. ಎಷ್ಟು? 69,000 ಎಷ್ಟು? 69,324. ಎಷ್ಟು ಈ ಸಂಖ್ಯೆ? 69,324 ಈ ಒಂದು ಸಂಖ್ಯೆಯನ್ನು ತಗೊಂಡೇವೆ. ಈ ಸಂಖ್ಯೆಯ ಸಾವಿರದ ಸಮೀಪದ ಬೆಲೆ ಏನು? ಸಾವಿರದ ಸಮೀಪದ ಬೆಲೆ ಅಂತ ಹೇಗೆ ಕೇಳ್ಯಾರ. ಅಂದ್ರೆ ಯಾವ ಸ್ಥಾನವನ್ನು ಅಂದಾಜಿಸ ಅಂತ ಹೇಳಿದಂಗ ಆತವ್ರು? 1000 ಅಂದ್ರೆ ನೋಡ್ರಿ
ಬಿಡಿ 10 100 ಅಂದ್ರ 100ರ ಸ್ಥಾನದಲ್ಲಿರುವ 100 ಮತ್ತಿದು ಯಾವುದು 1000 10,000 ಅವ್ರು ಕೇಳಿದ್ದೇನು ಸಾವಿರದ ಸ್ಥಾನದಲ್ಲಿರುವ ಸಮೀಪದ ಬೆಲೆಯನ್ನು ಅಂದಾಜು ಅಂತ ಹೇಳಿ 1000 ಸಮೀಪ ಅಂದ್ರೆ ಇಲ್ಲಿ ಯಾವುದು 9 ಯಾವ್ದೈತಿ 1000ದ ಸ್ಥಾನದೊಳಗೈತಿ ಹೌದಾ. ಹಾಗಾದ್ರ 9ರ ಬಲಭಾಗದಲ್ಲಿರುವ ಬಲಬದಿಯಲ್ಲಿರುವ ಸಂಖ್ಯೆ ಯಾವ್ದೈತಿ 3 ಐತಿ 3. ಹಾಗಾದ್ರ 3 5ಕ್ಕಿಂತ ದೊಡ್ಡದೈತೋ ಸಣ್ಣದೈತೋ ಸಣ್ಣದೈತಿ. ಹಾಗಾದ್ರ ನಾವು 9ನ್ನ ಏನ್ ಮಾಡ್ಬೇಕು ಅದು ಯಾವ ಸಂಖ್ಯೆ ಐತಿ ನೋಡು ಅದೇ ಸ್ಥಾನದೊಳಗೆ ಅದೇ ಸಂಖ್ಯೆಯನ್ನು ಬರೀದು. ಹಾಗಾದ್ರೆ ಏನ್ ಮಾಡ್ಬೇಕು ನಾನು 69,000ನ ಬರಿಬೇಕು ಹೌದಾ. 69ನ ಬರಿಬೇಕು 69 ಬಡ್ದು ಆ ನಂತರ ಏನ್ ಮಾಡ್ಬೇಕಂತ ಹೇಳ್ತಿ ಬಲಭಾಗದಲ್ಲಿರುವ ಯಾವ ಅಂಕಿ ನಾವು ಅಂದಾಜಿಸ್ಬೇಕು ಅನ್ಕೊಂಡೇವಿ 9. 9ರ ಬಲಭಾಗದಲ್ಲಿರುವ ಸಂಖ್ಯೆಗಳು ಯಾವುವು 3 2 4. ಈ 3 ಸಂಖ್ಯೆಗಳನ್ನ ಏನ್ ಮಾಡ್ಬೇಕು 0 ಆಗಿ ಬರೆದು ಬಿಡುದಪ್ಪ. ಏನು 0 ಆಗಿ ಬರೆದು ಬಿಟ್ಟೇವಿ. ಹಾಗಾದ್ರ 69,324ರ ಅಂದಾಜು ಬೆಲೆ ಎಷ್ಟು ಆತಿಲ್ಲಿ 69,000 ಆಯ್ತು. ಎಷ್ಟು 69,000 ಆಯ್ತು. ನೋಡ್ರಿ ಇಲ್ಲಿ ಅದನ್ನ ಬಿಡಿಸ್ತಾ ಕೂಡ ಅಟ್ಟೆ ಆಗತ್ತೆ ನೋಡ್ರಿ. ಮೇಲಿನ ಸಂಖ್ಯೆ ನಾವ್ ಯಾವ್ದನ್ನ ಅಂದಾಜು ಅಂತ ಹೇಳ್ಯಾರ 9 ಹೌದಾ. ಅಂದ್ರ 1000 ಸ್ಥಾನದೊಳಗಿರುವ ಸಂಖ್ಯೆ ಯಾವ್ದೈತಿ 9. ಅಂದ್ರ 1000 ಸ್ಥಾನದ ಮುಂದಿನ ಅಂಕಿ ಯಾವ್ದೈತಿ ಇಲ್ಲಿ 3 ಐತಿ ಹೌದಾ. ಆ 3 5ಕ್ಕಿಂತ ಜಾಸ್ತಿ ಐತಿ ಸಣ್ಣದೈತಿ ಕಮ್ಮಿ ಐತೋ ಕಮ್ಮಿ ಇದೆ. ಅಂದ್ರೆ ಏನು 3 ಅನ್ನೋದು ಏನ 5ಕ್ಕಿಂತ ಏನಾಗೈತಿ ಬೆಲೆ ಕಮ್ಮಿ ಐತಿ. ಅದಕ್ಕೆ ಏನ್ ಮಾಡಿದೆ ನಾವು ಆದುದರಿಂದ 9ನ್ನು ಹಾಗೆ ಉಳಿಸಿಕೊಂಡು ಏನು 9ನ್ನ ಅದು ಯಾವ ಸ್ಥಾನದೊಳಗೈತಿಲ್ಲ ಅದೇ ಅಂಕಿಯನ್ನು ಉಳಿಸ್ಕೊಂಡು ಅದರ ಮುಂಭಾಗದಲ್ಲಿರುವಂತ ಸಂಖ್ಯೆಗಳನ್ನ ಮುಂಭಾಗದಲ್ಲಿ ಇರೋದು ಯಾವುದು 3 2 ಮತ್ತು 4ನ್ನ ಏನ್ ಮಾಡಿದೆ ನಾವಿಲ್ಲಿ 0 ಆಗಿ ಬರ್ಕೊಂಡೆ. ಏನು 0 ಆಗಿ ಬರ್ಕೊಂಡೆ. ಅವಾಗ ನಮ್ಗೆ ಉತ್ತರ ಏನ್ ಬಂತಿದ್ದು 69,324 ಇದ್ದಿದ್ದು 69,000 ಅಂತ ಹೇಗೆ ಅಂದಾಜು ಬೆಲೆಯನ್ನು ನಾವು ಏನ್ ಮಾಡ್ಕೊಂಡೇವಿ ಕಂಡು ಹಿಡ್ಕೊಂಡ್ವಿ. ಗೊತ್ತಾಯ್ತಿದ್ದು ಅಂದಾಜು ಬೆಲೆಯನ್ನು ಯಾವ ರೀತಿ ಕಂಡು ಹಿಡಿದೆ ಅಂತ ಹೇಗೆ ಅಂದ್ರೆ ಏನು ಕೊಟ್ಟಂತ ಸಂಖ್ಯೆಯ ಅಂಕಿ ಯಾವುದೋ ಒಂದು ಅಂಕಿಯ ಅಂದಾಜು ಬೆಲೆ ಹೇಳ್ಬೇಕಾಯ್ತಂದ್ರ ಆ ಅಂಕಿಯ ಬಲಭಾಗದೊಳಗಿರುವಂತ ಸಂಖ್ಯೆಗಳು 5ಕ್ಕಿಂತ ಕಮ್ಮಿ ಇತ್ತಂದ್ರ ಯಾವ ರೀತಿ ಆ ಸಂಖ್ಯೆಗಳನ್ನ ಅಂದಾಜಿಸ್ಬೇಕಂತ ನಿಮ್ಗೆ ಗೊತ್ತಾಯ್ತು ಹೌದಾ. ಅದೇ ಇನ್ನೊಂದ್ ತರನು ಕೇಳಿರ್ಬೋದಲ್ಲ ಸಂಖ್ಯೆಗಳು ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯ ಏನು ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯ ಬಲಭಾಗದಲ್ಲಿರುವ ಸಂಖ್ಯೆ 5ಕ್ಕಿಂತ ಜಾಸ್ತಿ ಇತ್ತಂದ್ರ ಏನ 5ಕ್ಕಿಂತ ಜಾಸ್ತಿ ಇತ್ತಂದ್ರ ನೋಡ್ರಿ ಇದೇ ಎಕ್ಸಾಂಪಲ್ ನ ತಗೋಣ 69,324 ಐತಿ ಹೌದಾ. ನಾನಿಲ್ಲಿ 10,000ದಲ್ಲಿರುವ ಸ್ಥಾನದಲ್ಲಿರುವ ಸಂಖ್ಯೆಯ ಬೆಲೆಗೆ ಏನ್ ಮಾಡಕತ್ತೀನಿ ಅಂದಾಜಿಸಾಕತ್ತೀನಿ ಹೌದಾ. ಈ ಸಂಖ್ಯೆ ನನಗ ಅಂದಾಜ್ ಮಾಡ್ಬೇಕಾಗೈತಿಪ್ಪ 6 10,000 ಸ್ಥಾನದ ಇದ್ರ ಬಲಭಾಗದಲ್ಲಿರುವ ಸಂಖ್ಯೆ 9 ಐತಿ. 5ಕ್ಕಿಂತ ಏನಾಗೈತಿ ಇದು 5ಕ್ಕಿಂತ ಏನಾಗೈತಿ ದೊಡ್ಡದಾಗೈತಿ ಹೌದಾ. 5ಕ್ಕಿಂತ ಏನಾಗೈತಿ ಇದು ಜಾಸ್ತಿ ಆಗೈತಿ. ಹಿಂದೆ ಹೊತ್ನಾಗ ಏನ್ ಮಾಡ್ಬೇಕು ಈ ಸಮಯದೊಳಗ ಯಾವ ರೀತಿ ಅಂದಾಜು ಬೆಲೆ ಯಾವ ನಿಯಮವನ್ನ ಅಪ್ಲೈ ಮಾಡ್ಬೇಕು ಯಾವ ನಿಯಮವನ್ನು ಬಳಸ್ಬೇಕು ಅಂತ ಹೇಗೆ ಅಂದ್ರೆ ಏನು 5ಕ್ಕಿಂತ ಕಮ್ಮಿ ಇತ್ತಂದ್ರ 5ಕ್ಕಿಂತ ಕಡಿಮೆ ಆಗಿದ್ದಾಗ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕಂತ ಹೇಗೆ ನಮ್ಗೆ ಗೊತ್ತಾಯ್ತು. ಅದೇ ರೀತಿ 5ಕ್ಕಿಂತ ಜಾಸ್ತಿ ಇದ್ದಾಗ ಏನ್ ಮಾಡೋದಪ್ಪ ಅಂತ ಹೇಗೆ ನೋಡೋಣ. ಏನು 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತಂದ್ರ 5 ಅಥವಾ 5ಕ್ಕಿಂತ ನಮಗ್ ಕೊಟ್ಟಂತ ಯಾವುದೋ ಸಂಖ್ಯೆಯಲ್ಲಿ ಅಂಕಿಯನ್ನ ಅಂದಾಜಿಸ್ಬೇಕಾಗಿರ್ತದಲ್ಲ ಆ ಸಂಖ್ಯೆಯ ಬೆಲೆ 5ಕ್ಕಿಂತ ಜಾಸ್ತಿ ಇತ್ತಂದ್ರ ಅವಾಗ ಏನ್ ಮಾಡ್ಬೇಕು ಅಂತ ಹೇಗೆ ನೋಡೋಣ. ನೋಡ್ರಿ ಒಂದು ಸಂಖ್ಯೆಯನ್ನು ತಗೋಣಂತ ಇಲ್ಲೇ ನಾವು ಯಾವ್ದಂದ್ರ 8 ಏನು 8 7 4 874 ಐತಿ. ಹಾ ಇದಕ್ಕಿಂತ ನಿಮ್ಗ 74 ತಗೋಣಂತಿ ಫಸ್ಟ್ ಬರೀ 74 ಅಷ್ಟೇ ತಗೋಣ. 74ಕ್ಕಿಂತ 874 ತಗೋಣಂತೀವಿ ಸದ್ಯ ಫಸ್ಟ್ 874 ಅಂತ ಹೇಗೆ ಒಂದು ಸಂಖ್ಯೆಯನ್ನು ತಗೊಂಡಿ. ನಾ ಈಗ ಏನ್ ಮಾಡಾಕತ್ತೀನಿ ಅಂದ್ರ 100ರ ಸ್ಥಾನದ ಬೆಲೆಯನ್ನ ಅಂದಾಜ್ ಮಾಡಾಕತ್ತೀನಿ. ಎಷ್ಟು 100 ಇದೇನು ಬಿಡಿ 10 100ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಅಂದಾಜ್ ಮಾಡಾಕತ್ತೀನಿ. 100ರ ಸ್ಥಾನದೊಳಗೆ ಯಾವ್ದೈತಿ 8 ಐತಿ ಹೌದಾ. 8ರ ಸ್ಥಾನವನ್ನ ಏನ್ ಮಾಡಾಕತ್ತೀನಿ ಅಂದಾಜ್ ಮಾಡಾಕತ್ತೀನಿ. ಹಾಗಾದ್ರೆ 8ರ ಬಲಭಾಗದಲ್ಲಿರೋ ಸಂಖ್ಯೆಯನ್ನು ನೋಡ್ರಿ 7 ಐತಿ. ಅಂದ್ರ 5ಕ್ಕಿಂತ ಇದು ಏನಾಗೈತಿ ಜಾಸ್ತಿ ಐತಿ. 5 ಇರ್ಬೇಕು ಅಥವಾ 5ಕ್ಕಿಂತ ಜಾಸ್ತಿಯಾರೇ ಇರ್ಬೇಕು ಹೌದಾ. ಅಂದ್ರ 8 ಅನ್ನೋ ಸಂಖ್ಯೆ ಏನೈತಿ
ಎಂಟು ಅನ್ನೋ ಸಂಖ್ಯೆ 5ಕ್ಕಿಂತ ಜಾಸ್ತಿ ಐತಿ. ಹೌದಾ? 8ಕ್ಕಿಂತ ಏನೈತಿ 5ಕ್ಕಿಂತ 8 ಏನಾಗೈತಿ ಇಲ್ಲಿ ಜಾಸ್ತಿ ಆಗೈತಿ. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕಂತಂದ್ರ ಈ ರೀತಿ ಜಾಸ್ತಿ ಇದ್ದಾಗ 5 ಏನು 5 ಅಥವಾ 5ಕ್ಕಿಂತ ಜಾಸ್ತಿ ಅಂದ್ರೆ ಯಾವ 5ಕ್ಕಿಂತ ಜಾಸ್ತಿ ಸಂಖ್ಯೆಗಳಂದ್ರ 5, 6, 7, 8, 9 ಈ 5 ಸಂಖ್ಯೆಗಳು 5ರಾಗಿರ್ಬೋದು, 6ರಾಗಿರ್ಬೋದು, 7ರಾಗಿರ್ಬೋದು, 8ರಾಗಿರ್ಬೋದು, 9ರ ಆಗಿರ್ಬೋದು. ಇವುಗಳಲ್ಲಿ ಯಾವುದೇ ಸಂಖ್ಯೆ ನಾವು ಯಾವ ಅಂಕಿಯನ್ನು ಅಂದಾಜಿಸ್ಬೇಕು ಅನ್ಕೊಂಡಿರ್ತಲ್ಲ ಅದ್ರ ಬಲಭಾಗದೊಳಗೆ ಬಂದಿತ್ತಂದ್ರ ಏನು ಅದರ ಬಲಭಾಗದಲ್ಲಿ ಬಂದಿತ್ತಂದ್ರ ಆ ಸಂಖ್ಯೆಯನ್ನು ಏನ್ ಮಾಡಬೇಕೈತಂದ್ರ ಈ ಎಕ್ಸಾಂಪಲ್ ಪ್ರಕಾರ 874 ಅಂದಾಜು ಮಾಡಕತ್ತೇವೆ. ಹಾಗಾದ್ರ 8ರ 100ರ ಸ್ಥಾನದೊಳಗಿರೋದು ಯಾವುದು 8. ಅದೇ ಅದರ ಬಲಭಾಗದಲ್ಲಿರುವ ಮೊದಲನೇ ಸಂಖ್ಯೆ 5ಕ್ಕಿಂತ ಬೆಲೆ ಜಾಸ್ತಿ ಐತಿ. 5ಕ್ಕಿಂತ ಬೆಲೆ ಜಾಸ್ತಿ ಇತ್ತಂದ್ರ ನಾವ್ ಯಾವ ಅಂಕಿಯನ್ನು ಅಂದಾಜ್ ಮಾಡ್ಬೇಕು ಅನ್ಕೊಂಡಿರಲ್ಲ ಆ ಅಂಕಿಗೆ ಒಂದನ್ನ ಕೂಡಿಸ್ಬೇಕು. ಏನು ಆ ಸಂಖ್ಯೆಗೆ ಏನ್ ಮಾಡ್ಬೇಕು ಒಂದನ್ನ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಯ್ತು 9. ಹೌದಾ? 8ರ 100ರ ಸ್ಥಾನದೊಳಗೆ ಎಷ್ಟಿತ್ತು 8 ಇತ್ತು. ಅದರ ಬಲಭಾಗದಲ್ಲಿರುವ ಮೊದಲನೇ ಸಂಖ್ಯೆ ಏನೈತಿ 5ಕ್ಕಿಂತ ಜಾಸ್ತಿ ಐತಿ. 5ಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು ಒಂದನ್ನ ಕೂಡಿಸ್ಬೇಕು. 1ಕ್ಕಿಂತ ಜಾಸ್ತಿ ಅಂದ್ರೆ ಯಾವುದು 5ರ ಆಗಿರ್ಬೋದು, 6ರ ಆಗಿರ್ಬೋದು, 7 ಆಗಿರ್ಬೋದು, 8 ಆಗಿರ್ಬೋದು ಅಥವಾ 9 ಆಗಿರ್ಬೋದು. ಈ 5 ಸಂಖ್ಯೆ ಒಳಗೆ ಯಾವ್ದಾದ್ರು ಆಗಿರ್ಬೋದು. ಯಾವುದೇ ಒಂದು ಸಂಖ್ಯೆ ಬಂದ್ರು ಕೂಡ ನಾವೇನು ಯಾವ ಅಂಕಿಯನ್ನು ಅಂದಾಜಿಸ್ಬೇಕು ಅನ್ಕೊಂಡಿರ್ತಲ್ಲ ಆ ಸಂಖ್ಯೆ ಒಂದನ್ನ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗ್ತಿಲ್ಲ ಈ ಒಂದು ಎಕ್ಸಾಂಪಲ್ ಪ್ರಕಾರ 8ರಾಗ 1 ಕೂಡಿಸಿದ್ರ 9 ಆಯ್ತು. ಹೌದಾ? 9 ಬರ್ಕೊಂಡ್ಕೆ ಬಲಭಾಗದೊಳಗೆ ಯಾವ್ಯಾವ ಸಂಖ್ಯೆಗಳು ಇರ್ತಾವಲ್ಲ ಅದಕ್ಕೆ ಏನ್ ನಿಯಮ ಅಗಳೇ 5ಕ್ಕಿಂತ ಕಮ್ಮಿ ಇತ್ತಲ್ಲ ಅದೇ ನಿಯಮನು ಇಲ್ಲೇನು ಕಂಟಿನ್ಯೂ ಆಗುತ್ತೆ. 5ಕ್ಕಿಂತ ಅದನ್ನ 9 ಮಾಡ್ಕೊಂಡು ಉಳಿದಂತ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಇಲ್ಲಿ ಏನ್ ಮಾಡ್ಬೇಕು 0 ಮಾಡ್ಕೊಂಡ್ಬಿಡು. ಇಲ್ಲಿ ಕೂಡ ಏನ್ ಮಾಡ್ಬೇಕು ನಾವು ಅವುಗಳನ್ನ 0 ಮಾಡ್ಕೊಂಡ್ಬಿಡು. 7 0 ಮಾಡ್ಕೊಂಡೇವಿ, 4 ಕೂಡ ಏನ್ ಮಾಡಿದೇನೋ 0 ಅಂತ ಹೇಗೆ ಬರ್ದೆ. 874ರ ಅಂದಾಜು ಬೆಲೆ ಎಷ್ಟಾತಿಲ್ಲಿ 900. ಏನು ಅಂದಾಜು ಬೆಲೆ ಏನಾತಿಲ್ಲಿ 900. ಇನ್ನೊಂದು ಕ್ಲಾರಿಟಿ ಸಿಗೋ ತಗೋರಿ. 5ಕ್ಕಿಂತ ನಿಮ್ಮ ಯಾವ ಅಂಕಿಯನ್ನು ಅಂದಾಜಿಸ್ಬೇಕಂಡಿರ್ತಲ್ಲ ಆ ಅಂಕಿಯ ಬಲಭಾಗದಲ್ಲಿ ಮೊದಲನೇ ಅಂಕೆ 5ಕ್ಕಿಂತ ಏನಾರ ಕಮ್ಮಿ ಇತ್ತಂದ್ರ ನೀವ್ ಯಾವ ಸಂಖ್ಯೆಯನ್ನು ಬದಲಾಯಿಸ್ತಿರ್ತಾರಲ್ಲ ಅದ್ರ ಬೆಲೆ ಏನಾಗತ್ತ ಕಮ್ಮಿ ಆಗತ್ತ. ಅದೇ 5ಕ್ಕಿಂತ ಜಾಸ್ತಿ ಇತ್ತಂದ್ರ ಆ ಬೆಲೆ ಏನಾಗತ್ತ ಇಲ್ಲಿ ಏನಾಗತ್ತ ಇಲ್ಲಿ ಜಾಸ್ತಿ ಆಗತ್ತ. ಅಲ್ಲಿ ಏನಾಗಿತ್ತು ಕಮ್ಮಿ ಆಗತ್ತ. 5ಕ್ಕಿಂತ ಕಮ್ಮಿ ಇತ್ತಂದ್ರ ಅದರ ಬೆಲೆ ಏನಾಗತ್ತ ಅಲ್ಲಿ ಕಡಿಮೆ ಆಗತ್ತ. 5ಕ್ಕಿಂತ ಜಾಸ್ತಿ ಇತ್ತಂದ್ರ ಆ ಬೆಲೆ ಏನಾಗತ್ತ ಜಾಸ್ತಿ ಆಗತ್ತ. ಹೌದಾ? ಅದೇ ರೀತಿ 78 ಅನ್ನೋ ಒಂದು ಸಂಖ್ಯೆಯನ್ನ ಏನ್ ಮಾಡೋಣಂತ ಈಗ ಅಂದಾಜ್ ಮಾಡೋಣಂತ. ಏನು 78 ಅನ್ನೋ ಒಂದು ಸಂಖ್ಯೆಯನ್ನು ಅಂದಾಜ್ ಮಾಡೋಣ. ಯಾವ ಸ್ಥಾನಕ್ಕೆ ಅಂದಾಜ್ ಮಾಡತ್ನಿ ಅಂದ್ರ ಬಿಡಿ 10ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಏನ್ ಮಾಡೋಣ ಅಂದಾಜ್ ಮಾಡೋಣ. 7 ನೋಡೋಣ. 7ರ ಬಲಭಾಗದೊಳಗೆ ಇದನ್ನ 7 10ರ ಸ್ಥಾನದೊಳಗೆ ಯಾವ್ದೈತಿ 7. ಈ ಸಂಖ್ಯೆಯನ್ನು ಏನ್ ಮಾಡಕತ್ತೆ ನಾವು ಈ ಸಂಖ್ಯೆ 78 ಅನ್ನೋದು ಒಂದು ಸಂಖ್ಯೆ. ಇದರಲ್ಲಿ 10ರ ಸ್ಥಾನದಲ್ಲಿರುವಂತ ಅಂಕಿ ಯಾವುದು 7. ಈ 7ಅನ್ನ ಅಂದಾಜ್ ಮಾಡಕತ್ತೀನಿ ಅಂದ್ರೆ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆ ಯಾವ್ದೈತಿ 8 ಐತಿ. ಅಂದ್ರೆ 5ಕ್ಕಿಂತ ಜಾಸ್ತಿ ಐತಿ. ಇದು ಏನಾಗೈತಿ 5ಕ್ಕಿಂತ 8 ಏನಾಗೈತಿ ಜಾಸ್ತಿ ಆಗೈತಿ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು 7ಕ್ಕೆ ಏನ್ ಮಾಡ್ಬೇಕು ನಾವು ಒಂದನ್ನ ಕೂಡಿಸ್ಬೇಕು. 7ರಾಗ 1 ಕೂಡಿಸಿದ್ರ 8. ಆ ನಂತರ ಆ ಸಂಖ್ಯೆಯನ್ನು ಏನ್ ಮಾಡ್ಕೊಂಡೇವಿ 7ರ ಸ್ಥಾನದೊಳಗೆ 8ಅನ್ನ ಬರ್ಕೊಂಡ್ವಿ. 8 ಬರ್ಕೊಂಡು ಅದರ ಬಲಭಾಗದಲ್ಲಿರೋ ಸಂಖ್ಯೆನ ಏನ್ ಮಾಡ್ಬೇಕು 0 ಮಾಡ್ಕೊಂಡ್ಬಿಡು. ಅಂದಾಗ ಎಷ್ಟಾತಿ 78ರ ಅಂದಾಜು ಬೆಲೆ 80. ಹೌದಾ? ಏನ್ 78ರ ಅಂದಾಜು ಬೆಲೆ ಎಷ್ಟಾತು 80. ಅಂದ್ರ 5ಕ್ಕಿಂತ ಕಮ್ಮಿ ಇದ್ದು ಅಂದ್ರ ಸಂಖ್ಯೆಗಳು 0, 1, 2, 3, 4 ಈ ರೀತಿ ಇದ್ರೆ ಏನ್ ಮಾಡ್ಬೇಕು ಆ ಯಾವ ಅಂದಾಜಿಸ್ಬೇಕು ಅಂಕಿ ಅನ್ಕೊಂಡಿರ್ತಲ್ಲ ಅದೇ ಅಂಕಿಯನ್ನು ಬರಿತಿದ್ದೇವೆ. ಆದ್ರ 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ ಏನ್ ಮಾಡ್ಬೇಕು ಒಂದನ್ನ ಕೂಡ್ಸ್ಕೊಂಡ್ಬಿಡು. ಮೊದಲೇ ನಿಯಮ 2ನೇ ನಿಯಮಕ್ಕೆ ಇರುವಂತ ವ್ಯತ್ಯಾಸ ಒಂದೇ. ಅಲ್ಲೇನು 5ಕ್ಕಿಂತ ಕಮ್ಮಿ ಇತ್ತಂದ್ರ ಅದೇ ಸಂಖ್ಯೆಯನ್ನು ಬರಿತಿದ್ದೇವೆ. ಇಲ್ಲಿ 5ಕ್ಕಿಂತ ಜಾಸ್ತಿ ಆಯ್ತು ಅಥವಾ 5 ಆಗಿತ್ತಂದ್ರೆ ಏನ್ ಮಾಡ್ತೇವೆ ಒಂದನ್ನ ಕೂಡಿಸ್ಕೋಬೇಕು. ಅದರ ಒಳಗೆ 2ನೇ ಪಾಯಿಂಟ್ ಏನು ಬಲಭಾಗದಲ್ಲಿರುವ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡ್ಕೊಂಡ್ಬಿಡ್ಕೊ 0 ಮಾಡ್ಕೊಂಡ್ಬಿಡು. ಇಷ್ಟೇ ಇದಕ್ಕೆ ಇರುವಂತ ಡಿಫರೆನ್ಸ್. ಏನು ಇದಕ್ಕ ಇರುವಂತ ವ್ಯತ್ಯಾಸ ಏನಂದ್ರ ಇದು ಒಂದೇ. ಅಂದ್ರೆ ಅಲ್ಲಿ ಏನ್ ಮಾಡ್ತೇವೆ ಅದೇ ಸಂಖ್ಯೆಯನ್ನು ಬರಿತಿದ್ದೇವೆ. ಇಲ್ಲಿ ಏನ್ ಮಾಡ್ತೇವೆ ನಾವು ಒಂದನ್ನ ಕೂಡಿಸ್ಕೋತೇವೆ. ಹೌದಾ? ಹಾಗಾದ್ರ 5 ಅಥವಾ 5ಕ್ಕಿಂತ ಹೆಚ್ಚಾಗಿತ್ತಂದ್ರ ಏನ್ ಮಾಡ್ತೇವೆ ನಾವು
ಅಗತ್ಯ ಇರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಕೂಡಿ ಬರೆಯಿರಿ. ಏನು ಕೂಡಿ ಬರೆಯಿರಿ. ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನ ಏನ್ ಮಾಡ್ಬೇಕು, ಇಲ್ಲಿ ಕೂಡ 0 ಆಗಿ ಬರೆದು. ಅಲ್ಲಿ ಏನ್ ಮಾಡ್ತಿದ್ದೀವಿ, ಅಗತ್ಯ ಇರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರೋ ಅಂಕಿಯ ಬೆಲೆ 5ಕ್ಕಿಂತ ಕಮ್ಮಿ ಇತ್ತಂದ್ರ ಅದೇ ಅಂಕಿಯನ್ನು ಬರಿತಿದ್ದೇವೆ. ಇಲ್ಲಿ ಏನ್ ಮಾಡ ಅಂತ ಹೇಳ್ಯಾರ ಅವರು, 5 ಅಥವಾ 5ಕ್ಕಿಂತ ಹೆಚ್ಚಾಗಿತ್ತಂದ್ರ ಅಗತ್ಯ ಇರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ ಎಷ್ಟನ್ನು ಕೂಡಿಸಂದ್ರ ಅವರು, 1ಅನ್ನ ಕೂಡಿಸಿ ಬರೆಯಿರಿ. ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನು ಏನ್ ಮಾಡಬೇಕು, 0 ಆಗಿ ಬರೀಬೇಕು. ನಾ ಏನೋ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನೆಲ್ಲ ಬಿಡಿಸಿದೇವಲ್ಲ, ಏನ್ ಮಾಡಿದೇವಪ್ಪ, ಯಾವ್ದೋ ಒಂದು ಸಂಖ್ಯೆಯನ್ನು ತಗೊಂಡಿವಿ, ಆ ಸಂಖ್ಯೆಯ ಯಾವ್ದೋ ಒಂದು ಅಂಕಿಯನ್ನ ಅಂದಾಜಿಸ್ಬೇಕಂತ ಅನ್ಕೊಂಡಾಗ ಆ ಅಂಕಿಯ ಬಲಭಾಗದಲ್ಲಿರುವ ಸಂಖ್ಯೆಯನ್ನು ನೋಡಿದೆ, ಅದು 5ಕ್ಕಿಂತ ಜಾಸ್ತಿ ಇತ್ತಂದ್ರೆ ಅವಾಗ ಏನ್ ಮಾಡಿದೇವಿ, ನಾವು ಯಾವ ಅಂಕಿಯನ್ನು ಅಂದಾಜಿಸ್ಬೇಕು ಅನ್ಕೊಂಡಿರ್ತೇವಲ್ಲ ಅದಕ್ಕೆ ಏನ್ ಮಾಡಬೇಕು, 1ಅನ್ನು ಕೂಡಿಸ್ಕೊಂಡಕ್ಕೆ ಆ ಬಂದಂತ ಅಂಕಿಯನ್ನ ಆ ಯಾವ ಅಂಕಿಯ ಅಂದಾಜಿಸ್ಬೇಕು ಅನ್ಕೊಂಡಿರ್ತಲ್ಲ ಅದರ ಸ್ಥಾನದೊಳಗೆ ಬರ್ದು ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಏನ್ ಮಾಡಿದೇವಿ, 0 ಮಾಡ್ಕೊಂಡ್ಬಿಡುದು. ಅದನ್ನ ಯಾವ ರೀತಿ ಆವಾಗ ಏನಾಗುತ್ತೆ, ನಮ್ಗ ಅಂದಾಜು ಬೆಲೆ ಸಿಗ್ತದೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನಪ್ಪ ಎಕ್ಸಾಂಪಲ್ ಅಂತ ನೋಡ್ರಿ 46,789 46,789 ಈ ರೀತಿ ಒಂದು ಸಂಖ್ಯೆ ಐತಿ. 46,789 ಏನೈತಿಪ್ಪ, ಅಲ್ಲಿ ನೋಡ್ರಿ 100ರ ಸಮೀಪದ ಬೆಲೆ. ಅವ್ರ ಏನ್ ಕೇಳ್ಯಾರ, 100ರ ಸ್ಥಾನದಲ್ಲಿರುವಂತ ಸಂಖ್ಯೆಯ ಸಮೀಪದ ಬೆಲೆ ಕೇಳ್ಯಾರ. ನೋಡ್ರಿ, ಬಿಡಿ 10 100 ಸ್ಥಾನದೊಳಗೆ ಎಷ್ಟೈತಿ, 7 ಐತಿ. 7ರ ಅಂದಾಜು ಬೆಲೆ ಎಷ್ಟಂತ ಹೇಗೆ ಕೇಳ್ಯಾರ, ಹೌದಾ. ಅಂದಾಗ ನೋಡ್ರಿ 4 6 ಇವು ಏನ್ ಸಂಬಂಧ ಇಲ್ಲ, ಅವ್ರು ಕೇಳಿದೆಷ್ಟು 7 ಕೇಳ್ಯಾರ. 7ರ ಬಲಭಾಗದಲ್ಲಿರೋ ಮೊದಲೇ ಸಂಖ್ಯೆ ನೋಡ್ರಿ, ಅಂದ್ರೆ 5ಕ್ಕಿಂತ ಜಾಸ್ತಿ ಐತಿ, 5ಕ್ಕಿಂತ ಕಮ್ಮಿ ಐತೋ, 5ಕ್ಕಿಂತ ಜಾಸ್ತಿ ಐತಿ, ಹೌದಾ. 8 ಅನ್ನೋದು 5ಕ್ಕಿಂತ ಏನಾಗೈತಿ, ಜಾಸ್ತಿ ಆಗೈತಿ, ಹೌದಾ. ಹಾಗಾದ್ರ ನಾವ್ ಏನ್ ಮಾಡ್ಬೇಕಂತ ಹೇಳಿ, 5ಕ್ಕಿಂತ ಜಾಸ್ತಿ ಇತ್ತಂದ್ರ ನಾವ್ ಯಾವ ಅಂಕಿಯನ್ನ ಅಂದಾಜ್ ಮಾಡ್ಕೊಂಡಿರ್ತಾವಲ್ಲ ಆ ಸಂಖ್ಯೆಗೆ ಏನ್ ಮಾಡ್ಬೇಕಂತ 1ಅನ್ನ ಕೂಡಿಸ್ಬೇಕು. 7ಕ್ಕೆ 1ಅನ್ನ ಕೂಡಿಸ್ಕೊಂಡ್ಬಿಡೋಣ. 7ಕ್ಕೆ 1ಅನ್ನ ಕೂಡಿಸಿದಾಗ ಎಷ್ಟಾಯ್ತು, 8, ಹೌದಾ. ಹಾಗಾದ್ರ 7ರ ಸ್ಥಾನ ಒಳಗೆ ಎಷ್ಟು ಬರೀಬೇಕು, ನಾವೀಗ 8ಅನ್ನು ಬರೀಬೇಕು. ಆ ನಂತರ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ಅನ್ಕೊಂಡೇನೆ, 0 ಮಾಡ್ಬೇಕಂತ ಹೇಳೇವಿ. ಹಾಗಾದ್ರೆ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಗಳು ಯಾವ, 8 ಮತ್ತು 9. ಅವುಗಳನ್ನ ಏನ್ ಮಾಡ್ಬೇಕು, 0 ಮಾಡ್ಬಿಡೋಣ. ಅಂದ್ರ 46,789 ಅಂದಾಜು ಬೆಲೆ ಎಷ್ಟಾಗ್ತದೆ, 46,800 ಆಯ್ತು. 46,800. ನಿಮ್ಗೆ ಇನ್ನೊಂದ್ಸಲ ಹೇಳಕತ್ತೀನಿ, ಅಂದಾಜು ಬೆಲೆ ಯಾವ ಅಂಕಿ ಏನ್ ಮಾಡ್ತಾಯಿಲ್ಲ ಅದ್ರ ಬಲಭಾಗದಲ್ಲಿರುವ ಅಂಕಿಗಳು ಏನ್ರ 5ಕ್ಕಿಂತ ಕಮ್ಮಿ ಇತ್ತಂದ್ರ ಅಂದಾಜು ಮಾಡಿದಂತ ಬೆಲೆ ಕೂಡ ಏನಾಗಿರ್ತೈತಿ, ಕಮ್ಮಿ ಆಗಿರ್ತೈತಿ. ಅದೇ ಯಾವ ಅಂಕಿಯನ್ನು ಅಂದಾಜು ಮಾಡಬೇಕು ಅನ್ಕೊಂಡಿರ್ತಲ್ಲ ಆ ಅಂಕಿಯ ಬಲಭಾಗದಲ್ಲಿರುವ ಸಂಖ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತಂದ್ರ ಅವಾಗ ಏನಾಗತ್ತಂದ್ರ ಆ ಕೊಟ್ಟಂತ ಸಂಖ್ಯೆ ಇರ್ತೈತಲ್ಲ ಅದ್ರ ಬಂದಂತ ಅಂದಾಜು ಬೆಲೆ ಕೂಡ ಏನಾಗಿರ್ತೈತಿ, ಜಾಸ್ತಿ ಆಗುತ್ತೆ, ಹೌದು. ಇದ್ರ ಎಕ್ಸಾಂಪಲ್ ಎಷ್ಟಾಗ್ಬೇಕು ನಮ್ಗ, 46,800 ಆಗ. ಹಾಗಾದ್ರೆ ನೋಡ್ರಿ, ಮೇಲಿನ ಸಂಖ್ಯೆ 46,789ರಲ್ಲಿ 100ರ ಸ್ಥಾನದ ಮುಂದಿನ ಅಂಕಿ ಏನು, 89ರ ಸ್ಥಾನದಲ್ಲಿರುವ ಮುಂದಿನ ಅಂಕಿ ನಾವ್ ಎದಕ್ ಮಾಡಕತ್ತೀವಿ, ಇವ್ 100ರ ಸ್ಥಾನದೊಳಗಿರುವಂತ ಸಂಖ್ಯೆನ ಅಂದಾಜ್ ಮಾಡಕತ್ತೀವಿ, ಹೌದಾ. ಎಷ್ಟೈತಿ, 7 ಐತಿ. 7 ಅಂತಂದ್ರೆ ಏನು, ಅದ್ರ ಮುಂದಿನ ಅಂಕಿ ಯಾವ್ದೈತಿ, 8 ಐತಿ. 7ರ ಮುಂದಿನ ಅಂಕಿ ಯಾವ್ದು, 8 ಅನ್ನೋದು 5ಕ್ಕಿಂತ ಏನಾಗೈತಿ, ಇಲ್ಲಿ ಜಾಸ್ತಿ ಆಗೈತಿ. ಅದ್ರ ಸಲಗ ನಾವ್ ಏನ್ ಮಾಡಕತ್ತೇವಿ, 7ಕ್ಕೆ 1ಅನ್ನ ಕೂಡ್ಸಕತ್ತೇವಿ. ಏನು, 7ಕ್ಕ 1ಅನ್ನ ಕೂಡ್ಸಕತ್ತೇವಿ. ಕೂಡಿಸ್ಕೆ ಆ ಸಂಖ್ಯೆನ ಏನ್ ಮಾಡಕತ್ತೇವಿ, 8 ಅಂತ ಹೇಗೆ ಬರ್ದೇವಿ. 8 ಅಂತ ಬರ್ದು ಅದ್ರ ಮುಂದಿನ ಸ್ಥಾನದಲ್ಲಿರುವ ಸಂಖ್ಯೆಗಳು ಯಾವು, 8 ಮತ್ತು 9, ಹೌದಾ. 8, 9 ಅವುಗಳನ್ನ ಏನ್ ಮಾಡಿದೇವಿ, 0 ಆಗಿ ಬರ್ಕೊಂಡ್ಬಿಟ್ಟೇವೆ. ಅವಾಗ ಎಷ್ಟಾಯ್ತು ಇದ್ರ ಬೆಲೆ, ಅಂದಾಜು ಬೆಲೆ 46,800 ಅಂತ ಹೇಗೆ ಬರ್ದೇವಿ. ಇದೇ ಎಕ್ಸಾಂಪಲ್ ಒಳಗ ನಮಗ 1000ರ ಸ್ಥಾನದ ಅಲ್ಲಿರುವ ಸಂಖ್ಯೆಯನ್ನ, ಈ 100ರ ಅಂತೈತಲ್ಲ 100ರ ಇದ್ದಲ್ಲಿ 1000 ಅಂತ ಹಾಕಿದನಂದ್ರಪ್ಪ, 1000 ಸಮೀಪದ ಬೆಲೆಯನ್ನು ಕಂಡುಹಿಡಿದ. ಏನು, 1000 ಸಮೀಪದ ಬೆಲೆಯನ್ನು ಕಂಡುಹಿಡಿದ ಅಂದ್ರೆ ಏನು, 46,789 ಅನ್ನೋ ಒಂದು ಸಂಖ್ಯೆ ಐತಿ, ಹೌದಾ. ಈ ಸಂಖ್ಯೆಯ 1000 ಸ್ಥಾನದಲ್ಲಿರುವ ಸಂಖ್ಯೆ ಅಂದ್ರೆ ಯಾವ್ದು, ಇಲ್ಲಿ ಬಿಡಿ 10 100 1000. 1000 ಸ್ಥಾನದೊಳಗೆ ಯಾವ್ದೈತಿ, 6 ಐತಿ. ಈ 6ರ ಬೆಲೆಯನ್ನ ಅಂದಾಜ್ ಮಾಡಂತ ಹೇಳ್ಯಾರ ಅವ್ರು. ಏನು, 6ರ
ಬೆಲೆಯನ್ನ ಅಂದಾಜ್ ಮಾಡಂತ ಹೇಳ್ಯಾರ. ಈಗ ನಾವು ಆರ ಬೆಲೆಯನ್ನ ಅಂದಾಜ್ ಮಾಡಂತಂದ್ರ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಆ ಸಂಖ್ಯೆಯ ಬಲ ಭಾಗದಲ್ಲಿರೋ ಮೊದಲೇ ಸಂಖ್ಯೆಯನ್ನು ನೋಡ್ಬೇಕು. ಅದು ಎಷ್ಟೈತಿ? 7 ಐತಿ. 7 ಐತಿ ಅಂದ್ರ 7 5ಕ್ಕಿಂತ ಏನಾಗೈತಿ? 5ಕ್ಕಿಂತ ಇದು ಏನಾಗೈತಿ? ಬೆಲೆ ಜಾಸ್ತಿ ಐತಿ. ಹಾಗಾದ್ರೆ ಏನ್ ಮಾಡ್ಬೇಕಂತ ಹೇಳೈತಿ? ಆ ಕೊಟ್ಟಂತ ಯಾವ ಅಂಕಿಯನ್ನು ಅಂದಾಜ್ ಮಾಡ್ಕೋಬೇಕು ಅನ್ಕೊಂಡಿರ್ತಾಳ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳೈತಿ? ಒಂದನ್ನ ಕೂಡಿಸ್ಬೇಕು. ಇಲ್ಲಿ ಎಷ್ಟೈತಿ? 6 ಐತಿ. 6ಕ್ಕೆ ಏನ್ ಮಾಡೋಣ? ಒಂದನ್ನ ಕೂಡಿಸ್ರಿ. ಎಷ್ಟಾತ್? 7 ಆಯ್ತು. ಹೌದಾ? ಹಾಗಾದ್ರ ಎಷ್ಟು ಬರಿಬೇಕು ಅದನ್ನ? 4ಕ್ಕೆ 4, 6 ಇದ್ದಲ್ಲಿ ಏನ್ ಮಾಡಬೇಕು? 7 ಬರಿತು. ಆ ನಂತರ ಅದ್ರ ಬಲಭಾಗದಲ್ಲಿರುವ ಸಂಖ್ಯೆಗಳು ಯಾವುವು? 7, 8, 9. ಈ 3 ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? 0 ಮಾಡಿಬಿಡುದು. ಅಂದ್ರೆ ಎಷ್ಟಾಗ್ತದ? 47,000 ಆಯ್ತು. ಎಷ್ಟು? 47,000. ಇದೇ ಎಕ್ಸಾಂಪಲ್ನಾಗ 10ರ ಸ್ಥಾನದೊಳಗಿರುವಂತ ಸಂಖ್ಯೆಯನ್ನು ನಾವು ಈಗ ಅಂದಾಜ್ ಮಾಡೋಣಪ್ಪ. ಹೊಳ್ಳಿ ಇದೇ ಎಕ್ಸಾಂಪಲ್ನ ಎತ್ಕೋರಿ. ಎಷ್ಟೈತಿ? 46,789 ಅನ್ನೋ ಒಂದು ಸಂಖ್ಯೆ ಐತಿ. ಈ ಸಂಖ್ಯೆ ಒಳಗ 10ರ ಸ್ಥಾನದೊಳಗಿರುವ ಸಂಖ್ಯೆನ ಅಂದಾಜ್ ಮಾಡಬೇಕು. 10ರ ಸ್ಥಾನದೊಳಗಿರುವಂತ ಸಂಖ್ಯೆ ಎಷ್ಟೈತಿ ನೋಡ್ರಿ? ಇಲ್ಲಿ 8 ಐತಿ. 8ರ ಬಲಭಾಗದಲ್ಲಿರುವ ಸಂಖ್ಯೆ ಯಾವ ಎಷ್ಟೈತಿ? 9 ಐತಿ. ಹೌದಾ? 9 ಅನ್ನೋದು 5ಕ್ಕಿಂತ ಏನಾಗೈತಿ? ಜಾಸ್ತಿ ಆಗೈತಿ. ಜಾಸ್ತಿ ಇತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ ನಿಮ್ಗ? ಒಂದನ್ನ ಕೂಡಿಸ್ಕೋಬೇಕು. ಒಂದನ್ನ ಕೂಡಿಸ್ಕೊಂಡು 8ಕ್ಕ ಒಂದನ್ನ ಕೂಡಿಸಿದ್ರೆ ಎಷ್ಟಾಯ್ತು? 9 ಆಯ್ತು. ಅದ್ರ ಬಲಭಾಗದಲ್ಲಿರೋ ಸಂಖ್ಯೆ ಎಷ್ಟು? 9. ಅದನ್ನ ಏನ್ ಮಾಡ್ಬೇಕು? ನೆಕ್ಸ್ಟ್ 0 ಮಾಡ್ಕೊಂಡ್ಬಿಡು. ಅಂದ್ರೆ ಇದು ಎಷ್ಟಾಯ್ತು? 46,790. ಏನು ಸಿಂಪಲ್ ಆಗಿ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು. ನಾವ್ ಯಾವ ಒಂದು ಅಂಕಿಯನ್ನು ಅಂದಾಜ್ ಮಾಡ್ಕೋಬೇಕು ಅನ್ಕೊಂಡಿರ್ತವಲ್ಲ ಅದ್ರ ಬಲಭಾಗದಲ್ಲಿರುವ ಮೊದಲೇ ಸಂಖ್ಯೆ 5ಕ್ಕಿಂತ ಕಮ್ಮಿ ಇತ್ತಂದ್ರ ಯಾವ ಅಂಕಿಯನ್ನು ಅಂದಾಜ್ ಮಾಡ್ಕೋಬೇಕು ಅನ್ಕೊಂಡಿರ್ತಲ್ಲ ಅದೇ ಸಂಖ್ಯೆನ ಬರೋದಕ್ಕೆ ಉಳಿದೆಲ್ಲ 0 ಮಾಡ್ಕೊಂಡ್ಬಿಡೋದು ಅದ್ರ ಬಲಭಾಗದೊಳಗಿರೋ. ಅದೇ ತರ ನಾವ್ ಯಾವ ಕೊಟ್ಟಂತ ಸಂಖ್ಯೆ ಒಳಗ ಅಂಕಿಯನ್ನು ಅಂದಾಜ್ ಮಾಡ್ಕೋಬೇಕು ಅನ್ಕೊಂಡಿರ್ತವಲ್ಲ ಆ ಸಂಖ್ಯೆ ಬಲಭಾಗದಲ್ಲಿರುವ ಸಂಖ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತಂದ್ರ ಏನು 5 ಅಥವಾ 5ಕ್ಕಿಂತ ಏನಾರ ಜಾಸ್ತಿ ಇತ್ತಂದ್ರ ಅವಾಗ ಏನ್ ಮಾಡ್ರಿ ಅಂದ್ರೆ ಯಾವ ಅಂಕಿಯನ್ನು ಅಂದಾಜ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿರ್ತಾರಲ್ಲ ಆ ಸಂಖ್ಯೆಗೆ ಒಂದನ್ನ ಕೂಡಿಸ್ಬೇಕು. ಕೂಡಿಸ್ಕೆ ನೀವ್ ಯಾವ ಅಂಕಿಯನ್ನು ಬರಿತಿರ್ತಾರಲ್ಲ ಅನ್ಕೊಂಡ್ರೆ ಅಂದಾಜ್ ಮಾಡ್ಬೇಕು ಅನ್ಕೊಂಡಿರ್ತಾರ ಆ ಸಂಖ್ಯೆ ಸ್ಥಾನದೊಳಗೆ ಏನ್ ಮಾಡ್ಬೇಕು? ಅಂದಾಜು ಮಾಡಿದ ಬೆಲೆಯನ್ನು ಬರೋದಕ್ಕೆ ಉಳಿದ ಯಾವ ಸಂಖ್ಯೆ ಬಲಭಾಗದೊಳಗೆ ಸಂಖ್ಯೆಗಳು ಇರ್ತಾವಲ್ಲ ಆ ಅಂಕಿಗಳು ಏನಿರ್ತಾವಲ್ಲ ಆ ಅಂಕಿಗಳನ್ನ ಏನ್ ಮಾಡ್ಕೋಬೇಕು ನೀವು? 0 ಆಗಿ ಬರ್ಕೊಂಡ್ಬಿಡೋದು. ಈ ರೀತಿ ಬರ್ಕೊಂಡಾಗ ಏನಾಗುತ್ತ? ಅಂದಾಜು ಬೆಲೆ ಸಿಗ್ತದೆ. ಇವ್ 2 ತರ ತಿಳ್ಕೊಂಡ್ರೆ ಅಂದ್ರೆ ಏನ್ ಮಾಡ್ಬೋದು ನೀವು? ಇದ್ರ ಮೇಲೆ ಯಾವುದೇ ತರ ಪ್ರಶ್ನೆಗಳು ಬಂದ್ರು ಕೂಡ ನೀವು ಏನ್ ಮಾಡ್ಬೋದು? ಅತಿ ಸುಲಭವಾಗಿ ಬಿಡಿಸ್ಬೋದು. ಏನೋ ಅಂದಾಜು ಬೆಲೆ ಅಂದ್ರೆ ಏನಂತ ಹೇಳಕ್ಕೆ ಗೊತ್ತಾಯ್ತು. ಅಂದಾಜು ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿತೇವೆ ಅಂತ ಹೇಳಕ್ಕೆ ಗೊತ್ತಾಯ್ತು. ಅದಕ್ಕೊಂದಿಷ್ಟು ಎಕ್ಸಾಂಪಲ್ ಕೂಡ ನಾವು ನೋಡೇವೆ. ಹಾಗಾದ್ರ ನಿಮ್ಮ ಮಾದರಿ ಒಂದಿಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ಮಾದರಿಯ ಲೆಕ್ಕಗಳನ್ನ ಬಿಡಿಸ್ಕೆ ಯಾವ ರೀತಿ ಈ ಸಮಸ್ಯೆಗಳನ್ನ ಬಿಡಿಸುವುದು ಅಂತ ಹೇಳಕ್ಕೆ ಒಂದೊಂದಾಗಿ ನೋಡ್ತಾ ಹೋಗೋಣಂತ.